ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹೇಳ್ತಾ, ಇವತ್ತೇನಪ್ಪ ನನ್ನ ಹಿಂದೆ ಬರೀ ಕಾರ್ಗಳೇ ಇದಾವೆ ಅಂತ ನೋಡ್ತಾ ಇದ್ದೀರಾ? ಹೌದು ಗುರು, ನಾನು ಬಂದಿರೋದೊಂದು ಪ್ರೀಮಿಯಂ ಕಾರ್ ಶೋರೂಮ್ಗೆ. ಎಲ್ಲಾರ್ದು ಒಂದು ಕನ್ಸಿರುತ್ತೆ, ಮಿಡಲ್ ಕ್ಲಾಸ್ ಅವ್ರಿಗೆ ಒಂದು ಕಾರು ಅಥವಾ ಮನೆ ತಗೊಬೇಕು ಅಂತ. ಸೊ ಎಲ್ಲರೂ ಹೇಗೋ ಒಂದು ಮನೆ ಆದ್ರೂ ಕಟ್ತಾರೆ, ಆದ್ರೆ ಕಾರ್ ತಗೊಳೋದಕ್ಕೆ ತುಂಬಾ ಹಿಂದೆ ಮುಂದೆ ನೋಡ್ತಿರ್ತಾರೆ. ಯಾಕಂದ್ರೆ ಕಾರ್ ಹೇಗಿರುತ್ತೆ, ಕಾರ್ ಕಂಡೀಷನ್ ಹೇಗಿರುತ್ತೆ, ಎಷ್ಟು ಓಡಿಸಿರ್ತಾರೆ, ಹೇಗೆ ಮೇಂಟೈನ್ ಮಾಡಿರ್ತಾರೆ, ಯಾವುದು ಗೊತ್ತಿರಲ್ಲ ಅವ್ರಿಗೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಅವ್ರು ಕಾರ್ ತಗೊಬೇಕಂದ್ರೆ ತುಂಬಾ ಕಷ್ಟ, ಅದು ಈಗಿನ ಜನರೇಷನ್ ಅಲ್ಲಿ. ಸೊ ಹಾಗಾಗಿ ನಾನು ಇಲ್ಲಿ ಬಂದಿರೋದು ನಿಮ್ಗೆ ತೋರ್ಸೋದಕ್ಕೆ ಇದು ಆಲ್ಫಾ ವರ್ಲ್ಡ್. ಇಲ್ಲೇನ್ ನೋಡ್ತಾ ಇದೀರಲ್ಲ, ಇಲ್ಲಿ ಬಂದಿರೋ ಕಾರ್ಸ್ಗಳು ಎಲ್ಲಾನು ಒಳ್ಳೊಳ್ಳೆ ಕಂಡೀಷನ್ ಕಾರ್ಗಳು, ಮತ್ತೆ ಒಳ್ಳೆ ಮೇಂಟೆನೆನ್ಸ್, ಮತ್ತೆ ಒಳ್ಳೆ ಸರ್ವಿಸ್ ರೆಕಾರ್ಡ್ ಮೇಂಟೈನ್ ಮಾಡಿರೋ ಕಾರ್ಗಳು. ಸೊ ಒಂದೊಂದೇ ಕಾರ್ಗಳನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಮತ್ತೆ ಅದ್ರ ಡೀಟೇಲ್ಸ್, ಸ್ಪೆಸಿಫಿಕೇಶನ್ಸ್ ಮತ್ತೆ ಫೀಚರ್ಸ್ ಎಲ್ಲ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸೊ ಮತ್ತೆ ಆಗ್ತಾಡ ಬನ್ನಿ, ಈ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರೋ ಒಬ್ರು ಎಂಪ್ಲಾಯ್ ಜೊತೆ ನಿಮ್ಗೆ ಮಾತಾಡಿಸ್ತೀನಿ, ಮತ್ತೆ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋದ. ಸೊ ಈಗ ಶೋರೂಮ್ ನ ಒಬ್ರು ಎಕ್ಸಿಕ್ಯೂಟಿವ್ ನಮ್ ಜೊತೆ ಇದ್ದಾರೆ. ಸರ್, ನಿಮ್ಮ ಹೆಸರು ಮತ್ತೆ ಈ ಶೋರೂಮ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ತಿಳಿಸ್ಕೊಡ್ತೀರಾ? ಸರ್, ನನ್ನ ಹೆಸರು ಬಿಮಲ್ ಅಂತ. ಈ ಶೋರೂಮ್ ಹೆಸರು ಬಂದ್ಬಿಟ್ಟು ಆಲ್ಫಾ ಮೋಟರ್ ವರ್ಲ್ಡ್, ಲೊಕೇಟೆಡ್ ಅಟ್ ಗೊಟ್ಟಿಗೆರೆ, ಬನ್ನಾರ್ಘಟ್ಟ ಮೇನ್ ರೋಡ್ ಅಲ್ಲಿ. ಲ್ಯಾಂಡ್ ಮಾರ್ಕ್ ಬಂದ್ಬಿಟ್ಟು ಆಪೋಸಿಟ್ ಡಿ ಮಾರ್ಟ್. ಓಕೆ, ಆಪೋಸಿಟ್ ಡಿ ಮಾರ್ಟ್ ಇದೆ. ನಿಮ್ಗೆ ಈಸಿಯಾಗಿ ಗೊತ್ತಾಗಬೇಕಂದ್ರೆ ಡಿ ಮಾರ್ಟ್ ಆಪೋಸಿಟ್ ಇರೋದೇ ಆಲ್ಫಾ ಮೋಟಾರ್ ವರ್ಲ್ಡ್ ಅಂತ. ಸರ್, ನಿಮ್ಮ ಹತ್ರ ಇವಾಗ ಯಾವ ಮಾಡೆಲ್ಸ್ ಕಾರ್ ಇದೆ, ಮತ್ತೆ ಯಾವ ಇದು ಮಾಡೆಲ್ಸ್ ಕಾರ್ಸ್ ಇದೆ ನಿಮ್ಮ ಹತ್ರ? ಸರ್, ಎಲ್ಲ ಮಾಡಲ್ಸ್ ಇರುತ್ತೆ. ಲೈಕ್ 2004 ಇಂದ ಹಿಡಿದು 2021 ವರೆಗೂ ಇದೆ. ಎಲ್ಲ ಮಾಡಲ್ಸ್ ಮಾಡ್ತೀವಿ. ಮಲ್ಟಿ ಬ್ರ್ಯಾಂಡ್, ಮರ್ಸಿಡೀಸ್ ಬೆನ್ಸ್, BMW, ಟೊಯಾಟಾ, ಆಮೇಲೆ ಆಡಿ, ಮಾರುತಿ, ಫೋರ್ಡ್, ಶೆವರ್ಲೆಟ್, ಫಿಯಟ್, ಎಲ್ಲ ಮಲ್ಟಿ ಬ್ರ್ಯಾಂಡ್ ಇರುತ್ತೆ. ಸೊ ನೋಡೋದ್ರಲ್ಲ ವೀಕ್ಷಕರೇ, ಒಂದು ಪ್ರೀಮಿಯಂ ಬ್ರ್ಯಾಂಡ್ ಇಂದ ಹಿಡಿದು ಒಂದು ಸೆಡಾನ್, ಹ್ಯಾಚ್ ಬ್ಯಾಕ್ ಎಲ್ಲ ಮಾಡೆಲ್ಸ್ ಅವ್ರ ಹತ್ರ ಇದೆ, ಮತ್ತೆ ಎಲ್ಲಾ ವೆರೈಟಿ ಆಫ್ ಕಾರ್ಸ್ ಸಹ ಅವ್ರ ಹತ್ರ ಇದೆ ಅಂತ ಹೇಳಿ ತಿಳಿಸ್ತಾ ಇದಾರೆ. ಸೊ ಅವರೇ ಈಗ ಪ್ರತಿಯೊಂದು ಮಾಡೆಲ್ ಅಲ್ಲಿ ಯಾವ ಕಾರ್ಸ್ ಇದೆ ಮತ್ತೆ ಅದ್ರ ಕಂಪ್ಲೀಟ್ ಡೀಟೇಲ್ಸ್ ನ ಅವ್ರು ತಿಳಿಸ್ಕೊಡ್ತಾ ಹೋಗ್ತಾರೆ. ಸರ್, ಇವಾಗ ವೆಹಿಕಲ್ಸ್ ಎಲ್ಲ ಸರ್ಟಿಫೈಡ್ ವೆಹಿಕಲ್ಸ್, ಕ್ವಾಲಿಟಿ ವೆಹಿಕಲ್ಸ್. ಕಸ್ಟಮರ್ಸ್ ಬೇಕಂದ್ರೆ ಚೆಕ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಮೆಕ್ಯಾನಿಕ್ ನ ಕರ್ಕೊಂಡ್ ಬರ್ಬೋದು, ಅವ್ರ ಫ್ರೆಂಡ್ ನ ಕರ್ಕೊಂಡ್ ಬಂದು ಒಂದು ಕ್ಯಾಟ್ಸ್ ಎಲ್ಲ ಚೆಕ್ ಮಾಡ್ಬಿಟ್ಟು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ತಗೊಂಡು ಹೋಗ್ಬೋದು. ಒಳ್ಳೆ ಕ್ವಾಲಿಟಿ ವೆಹಿಕಲ್ಸ್ ಕೊಡ್ತೀವಿ, ಅದೇ ರೀತಿ ಒಳ್ಳೆ ಪ್ರೈಸ್ ಅಲ್ಲೂ ಕೊಡ್ತೀವಿ. ಲೋನ್ ಬಂದ್ಬಿಟ್ಟು ನಿಮಗೆ 2011 ಅಂಡ್ ಎಬೋ ವೆಹಿಕಲ್ಸ್ ಗೆ ಆಗುತ್ತೆ. ಪೆಟ್ರೋಲ್ ಅಂದ್ರೆ 2011, ಡೀಸೆಲ್ ಅಂದ್ರೆ 2012 ಅಂಡ್ ಎಬೋ ವೆಹಿಕಲ್ಸ್ ಗೆ ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿರ್ಬೇಕು, ಸಿಬಿಲ್ ಸ್ಕೋರ್ ಬಂದ್ಬಿಟ್ಟು 700 ಅಂಡ್ ಎಬೋ ಇರಬೇಕು, ಒಳ್ಳೆ ಟ್ರಾನ್ಸಾಕ್ಷನ್, ಹೋಮ್ ಬಿಸ್ನೆಸ್ ಆಗಿದ್ರೆ ಒಳ್ಳೆ ಟ್ರಾನ್ಸಾಕ್ಷನ್ ಇದ್ದು, ಮತ್ತೆ IT ರಿಟರ್ನ್ಸ್ ಅದೆಲ್ಲ ಇದ್ರೆ, ಒಳ್ಳೆ ಕರೆಕ್ಟ್ ಇದ್ದಿದ್ರೆ, ಪ್ರೂಫ್ ಇದ್ರೆ ಲೋನ್ ಒಂದ್ ದಿನ ಇಲ್ಲ 3 ದಿನ ಒಳಗಡೆ ಮಾಡ್ಕೊಡ್ತೀವಿ. ಸರ್, ಈಗ ನೀವು ಯಾಕೆ ಮಾಡೆಲ್ ಕಾರ್ನ ತೋರಿಸ್ತಾ ಹೋಗ್ತೀರಾ ಈಗ ನಮ್ಗೆ? ಫಸ್ಟ್ ಫೋರ್ಡ್ ಫಿಗೋ. ಓಕೆ ಸರ್, ಇದು ಯಾವ ಮಾಡೆಲ್ ಮತ್ತೆ ಎಷ್ಟು ಓಡಿದೆ? ಸೊ ಇದು ಬಂದ್ಬಿಟ್ಟು ಫೋರ್ಡ್ ಫಿಗೋ ಡೀಸೆಲ್ ವೆಹಿಕಲ್, ZXi ವೇರಿಯಂಟ್, 2013 ಮಾಡಲ್, ಸಿಂಗಲ್ ಓನರ್, 93,000 ಓಡಿದೆ. ಇದರಲ್ಲಿ ಫೀಚರ್ಸ್ ಬಂದ್ಬಿಟ್ಟು ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, AC ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಹಾಗೇನೆ ಡಿಫಾಗರ್ ಬರುತ್ತೆ. ಹೊಸ ಟೈರ್ಸ್ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಅಂದ್ರೆ ತುಂಬಾ ಪ್ರೀಮಿಯಂ ಆಗಿದೆ. 13 ಸಿಂಗಲ್ ಓನರ್, ಒಳ್ಳೆ ಮೈಲೇಜ್. ಪೇಂಟ್ ಅಷ್ಟೇ, ಪೇಂಟ್ ಒಂದಂದ್ರೆ ಹೊಸ ಕಾರ್ದು ಏನಿದೆ ಅಲ್ಲ, ಪೇಂಟ್ ಆ ರೀತಿ ಪೇಂಟ್ ಇದೆ. ಚೂರು ಏನೋ ಪ್ರಾಬ್ಲಮ್ ಇಲ್ಲ ಗಾಡಿಲಿ. ನೋಡ್ತಾ ಇರ್ಬೋದು, ಟೈರ್ಸ್ ಸಹ ಎಲ್ಲ ಹೊಸ ತರಾನೇ ಇದೆ. ಟೈರ್ಸ್ 90% ಇದೆ, 90 ಗಾಡಿನ ತುಂಬಾ ಅಂದ್ರೆ ತುಂಬಾ ನೀಟಾಗಿ ಮೇಂಟೈನ್, ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ ಕಾರ್ನ. ಸರ್, ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು? ಸರ್, ಇದಕ್ಕೆ ನಾವು ಕೋಟ್ ಮಾಡ್ತಾರೆ ಬಂದ್ಬಿಟ್ಟು 2,95,000, ಫೈನಲ್ 2,75,000 ಗೆ ಆಗುತ್ತೆ. ಸೊ ನಮ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ನೋಡ್ಕೊಂಡ್ ಬಂದ್ರೆ ಏನು ಇನ್ನೂ 5,000 ಕಮ್ಮಿ ಕೊಡ್ತೀವಿ ಸರ್. 2,70,000 ಯೂಟ್ಯೂಬ್ ಚಾನಲ್ ಕಡೆಯಿಂದ ನೋಡ್ಕೊಂಡ್ ಬಂದ್ರೆ 5,000 ಡಿಸ್ಕೌಂಟ್ ಇದೆ ಅಂತ ಹೇಳ್ತಾ ಇದಾರೆ. ಸರ್, ನೆಕ್ಸ್ಟ್ ಕಾರ್ ಯಾವ್ದು ತೋರಿಸ್ತಾ ಇದೀರಾ? ಸರ್, ನೆಕ್ಸ್ಟ್ ಬಂದ್ಬಿಟ್ಟು ಸೂಪರ್ಬೋ, ಸ್ಕೋಡಾ ಸೂಪರ್ಬೋ. ಓಕೆ ಸರ್, ಸ್ಕೋಡಾ ಸೂಪರ್ ಇದು ಯಾವ್ದು ಸರ್? ಇದು ಯಾವ ವೇರಿಯಂಟ್ ಮತ್ತೆ ಏನಿದು? ಸರ್, ಇದು ಬಂದ್ಬಿಟ್ಟು ಎಲಿಗ್ಯಾನ್ಸ್
2016 ಮಾಡಲ್, ಸಿಂಗಲ್ ಓನರ್, 1,13,000 ಓಡಿದೆ. ಪೆಟ್ರೋಲ್ ವೆಹಿಕಲ್, ಮ್ಯಾನ್ಯಲ್. ಸೂಪರ್ ಬಲ್ಲಿ ಮ್ಯಾನ್ಯಲ್ ಸಿಗೋದು ತುಂಬಾ ರೇರು. ಅದು ವಿತ್ ಸನ್ ರೂಫ್, ಟಾಪ್ ಅಂಡ್ ಎಲಿಗೆನ್ಸ್ ವೇರಿಯಂಟ್ ಇದು. ಸರ್ ಇದು ಯಾವ ವೇರಿಯಂಟ್ ಸರ್? ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಮ್ಯಾನ್ಯಲ್. ಇದರಲ್ಲಿ ಫೀಚರ್ಸ್ ಬಂದ್ಬಿಟ್ಟು ನಿಮ್ಗೆ ಒಂದು 8 ಇಯರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಲೆದರ್ ಸೀಟ್ಸ್, ಪವರ್ ಅಂಡ್ ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ, ಎಲೆಕ್ಟ್ರಿಕ್ ಓವರ್ಎಮ್ಸ್ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟಿಕ್ ಕಂಟ್ರೋಲ್ ಬರುತ್ತೆ. ಎಲ್ಲಾ ಫೀಚರ್ಸ್ ಇರುವಂತ ಗಾಡಿ ಸರ್. ವಿತ್ ಸನ್ ರೂಫ್ ಬರುತ್ತೆ ಸರ್. ಓಕೆ, ಇದ್ರ ಪ್ರೈಸ್ ಸರ್ ಇದ್ರದ್ದು? ಸರ್ ಇದಕ್ಕೆ ನಾವು ಕೋಟ್ ಮಾಡ್ತಾರೆ ಬಂದ್ಬಿಟ್ಟು 7,20,000. ಓಕೆ. ಫೈನಲ್ ಒಂದು 6,75,000 ಗೆ ಆಗುತ್ತೆ ಸರ್. ಸೊ ನೆಕ್ಸ್ಟ್ ಕಾರ್ ಯಾವ್ದು ಸರ್ ತೋರಿಸ್ತಾರ? ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಮರ್ಸಿಡಿಸ್ ಬೆನ್ಸ್ A180 ಡೀಸೆಲ್ ವೆಹಿಕಲ್. ಓಕೆ. 2014 ಮಾಡಲ್ ಸರ್. ಇದು ಇಂಟರ್ಸ್ಟೇಟ್ ವೆಹಿಕಲ್, ವೆಸ್ಟ್ ಬೆಂಗಾಲ್ ಗಾಡಿ. KA ಮಾಡ್ಕೊಡ್ತೀವಿ. ಓಕೆ. ಸೊ ಇದು ಇಂಟರ್ಸ್ಟೇಟ್ ವೆಹಿಕಲ್ ಎಲ್ಲ ಕ್ಲಿಯರೆನ್ಸ್ ಎಲ್ಲ ಇದೆ? ಎಲ್ಲ NOC ವಿತ್ NOC ಬೇಕಂದ್ರೆ NOC ಮಾಡ್ಕೊಡ್ತೀವಿ, ವಿತ್ KA ಬೇಕಂದ್ರೆ KA ಮಾಡ್ಕೊಡ್ತೀವಿ ಸರ್ ಇದು. ಸೊ ಈ ಗಾಡಿ ಫೀಚರ್ಸ್ ಅದ್ರ ಸರ್? ಫೀಚರ್ಸ್ ಇದ್ರಲ್ಲೂ ನಿಮ್ಗೆ ಒಂದು 6 ಇಯರ್ ಬ್ಯಾಗ್ಸ್ ಬರುತ್ತೆ ಸರ್, ABS ಬರುತ್ತೆ, ಎಲ್ಲಾ ಫೀಚರ್ಸ್ ಇರುವಂತ ಗಾಡಿ. ಲಕ್ಸುರಿ ಗಾಡಿ, ಎಲ್ಲಾ ಫೀಚರ್ಸ್ ಬರುತ್ತೆ ಇದರಲ್ಲಿ. ಸೊ ನೋಡ್ತಾ ಇರಬಹುದು ಲಕ್ಸುರಿ ಕಾರ್ ಹೇಗಿರಬೇಕು ಹಾಗೆ ಇದೆ ಗಾಡಿದು, ಎಲ್ಲಾನು ಬರುತ್ತೆ. ಇದು ಡೀಸೆಲ್ ವೆಹಿಕಲ್ ಸರ್. ಇದು ಒಳ್ಳೆ ಮೈಲೇಜ್ ಬರುತ್ತೆ. ಇದು ನಿಮ್ಗೆ ಲಾಂಗ್ ಅಲ್ಲಿ 15ರಿಂದ 20 ಬರುತ್ತೆ, ಸಿಟಿಯಲ್ಲಿ ನಿಮ್ಗೆ 12 to 14 ರೇಂಜ್ ಅಲ್ಲಿ ಬರುತ್ತೆ. ಮರ್ಸಿಡಿಸ್ ಬೆನ್ಸ್ ಡೀಸೆಲ್ ಅಲ್ಲಿ ಒಳ್ಳೆ ಮೈಲೇಜ್ ಗಾಡಿ, ಹ್ಯಾಚ್ ಬ್ಯಾಕ್ ಗಾಡಿ ಇದು. ಓಕೆ ಸರ್. ಇದರ ಪ್ರೈಸ್ ಏನಿದೆ ಸರ್? ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 9,50,000 ವಿತ್ NOC. ಓಕೆ. ವಿತ್ KA ಬೇಕಂದ್ರೆ ನಿಮ್ಗೆ ಒಂದು 2.5 to 3 lakhs ಅಡಿಷನಲಿ ಆಗುತ್ತೆ. ಕಸ್ಟಮರ್ಸ್ ಬಂದ್ರೆ ನಿಮ್ ಚಾನೆಲ್ ಇಂದ ಬಂದ್ರೆ ಒಳ್ಳೆ ಪ್ರೈಸ್ ಅಲ್ಲಿ ಒಳ್ಳೆ ನೆಗೋಸಿಯೇಷನ್, ಒಳ್ಳೆ ಡಿಸ್ಕೌಂಟ್ ಕೊಡ್ತೀವಿ ಸರ್. ಓಕೆ ಸರ್. ಈಗ ನೆಕ್ಸ್ಟ್ ಕಾರ್ ಯಾವ್ದು ಸರ್ ತೋರಿಸ್ತಾರೆ? ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಲಕ್ಸುರಿ BMW 320D ಡೀಸೆಲ್ ವೆಹಿಕಲ್, 2013 ಮಾಡಲ್ ಸರ್ ಇದು. ಸೊ ಇದ್ರದ್ದು NOC ಮತ್ತೆ ಟ್ರಾನ್ಸ್ಫರ್ ಎಲ್ಲ ಮಾಡಿಸ್ಕೊಡ್ತೀರಾ? ಇದು NOC ಬೇಕಂದ್ರೆ NOC ಮಾಡ್ಕೊಡ್ತೀವಿ, ವಿತ್ KA ಬೇಕಂದ್ರೆ KA ಮಾಡ್ಕೊಡ್ತೀವಿ. ಓಕೆ. ಸೊ ಇದು ಯಾವ ವೇರಿಯಂಟ್ ಸರ್ ಇದು? ಅಂದ್ರೆ ಪೆಟ್ರೋಲ್ ಡೀಸೆಲ್ ಸರ್? ಇದು ಡೀಸೆಲ್ ಸರ್. ಇದು ಡೀಸೆಲ್ ಲಕ್ಸುರಿ ಲೈನ್. ಓಕೆ. ಇದರಲ್ಲಿ ಫೀಚರ್ಸ್ ನಿಮ್ಗೆ ಸನ್ ರೂಫ್, ಏರ್ ಬ್ಯಾಗ್ಸ್, ABS, ಕ್ರೂಸ್ ಕಂಟ್ರೋಲ್, ಲೆದರ್ ಸೀಟ್ಸ್ ಬರುತ್ತೆ, ಡಿಫಾಗರ್ ಬರುತ್ತೆ. ಇದರಲ್ಲೂ ಕೂಡ ಎಲ್ಲಾ ಫೀಚರ್ಸ್ ಬರುತ್ತೆ ಸರ್. ಇದು ಲಕ್ಸುರಿ ಬ್ರ್ಯಾಂಡ್. ನೋಡ್ತಿರ್ಬೋದು ಒಳ್ಳೆ ಒಂದು ಪ್ರೀಮಿಯಂ ಕಾರ್ನು ಸಹ ನಿಮ್ಗೆ ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇರೋದು ಅಂದ್ರೆ ಅದು ನಮ್ಮ ಆಲ್ಫಾ ಮೋಟಾರ್ಸ್ ಅಲ್ಲಿ ಮಾತ್ರ ಸಿಗುತ್ತೆ ಇದು. ಸೊ ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಮಾತ್ರ ಸೂಪರ್ ಮಿಂಟ್ ಅಂದ್ರೆ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಸಕ್ಕದ ಮೇಂಟೈನ್ ಮಾಡಿದ್ದಾರೆ ಸಹ. ಸೊ ನೆಕ್ಸ್ಟ್ ಕಾರ್ ಯಾವ್ದು ಸರ್ ತೋರಿಸ್ತಾರೆ? ಇದಕ್ಕೆ ನಾನು ಪ್ರೈಸ್ ಹೇಳಿಲ್ಲ. ಸಾರಿ, ಪ್ರೈಸ್ ಬಂದ್ಬಿಟ್ಟು 10,50,000 ವಿತ್ NOC. ಓಕೆ. ವಿತ್ KA ಅಂದ್ರೆ ಒಂದು ಅಡಿಷನಲಿ 2.5 to 3 lakhs ಆಗುತ್ತೆ. ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಯಾವ ಕಾರ್ ತೋರಿಸ್ತಾ ಇದಾರೆ ಸರ್? ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಲೋ ಬಜೆಟ್ ಅಲ್ಲಿ ಲಕ್ಸುರಿ ವೆಹಿಕಲ್, ಮರ್ಸಿಡಿಸ್ ಬೆನ್ಸ್ ವೆಹಿಕಲ್ ತೋರಿಸ್ತಾ ಇದ್ದೀನಿ. ಒಂದು ಕ್ಲಾಸಿಕ್ ಎಲಿಗೆನ್ಸ್ ಲುಕ್ ಅಲ್ಲಿ ಇದೆ ಸರ್. ಇದು ಫುಲ್ ಸ್ಟಾಕ್ ಕಂಡೀಷನ್ ಅಲ್ಲಿ ಇದೆ. ಯಾವ್ದೇ ಒಂದು ಸ್ಕ್ರಾಚಸ್ ನೋಡಕ್ಕಾಗಲ್ಲ. ಹಳೆ ಗಾಡಿ ಆದ್ರೆ ಸೂಪರ್ ಆಗಿದೆ, ಒಳ್ಳೆ ಎಲಿಗೆನ್ಸ್ ಲುಕ್ ಇರುತ್ತೆ, ಒಂದು ಲೆವೆಲ್ ಇರುತ್ತೆ ತಗೊಂಡು ಹೋದ್ರೆ ನಿಮಗೆ. ಓಕೆ. ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಸೂಪರ್ ಅಂದ್ರೆ ಸೂಪರ್ ಕಂಡೀಷನ್ ಆಗಿದೆ. ಪೈಂಟ್ ಒಂದು ಒಂಚೂರು ಫುಲ್ ಎಲ್ಲ ಗಾಡಿ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಾರ್ನ. ಅಂಡ್ ಇದು ಯಾವ ವೇರಿಯಂಟ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಮರ್ಸಿಡಿಸ್ ಬೆನ್ಸ್ ಕಂಪ್ರೆಸರ್ C200. ಇದು 2004 ಮಾಡಲ್, 3rd ಓನರ್, ಬರೀ 63,000 ಓಡಿದೆ. ಜೆನ್ಯೂನ್ ವೆಹಿಕಲ್, ರೆಕಾರ್ಡೆಡ್ ಮೈಲೇಜ್ ಇದೆಲ್ಲ. ಎಲ್ಲ ಒಳಗಡೆ ಎಲ್ಲ ಫುಲ್ ಸ್ಟಾಕ್ ಕಂಡೀಷನ್ ಇದೆ. ಎಕ್ಸ್ಟೀರಿಯರ್ ನೀಟ್ ಆಗಿದೆ. ಯಾರು ಒಂದು ಆಸೆ ಇರುತ್ತೆ ಒಂದು ಲೋ ಬಜೆಟ್ ನಲ್ಲಿ ಒಂದು ಲಕ್ಸುರಿ ಗಾಡಿ ತಗೋಬೇಕು ಅನ್ನೋರು ಈ ಗಾಡಿನ ಬಂದ್ ನೋಡ್ಬೋದು, ಖಂಡಿತ ಸೆಲೆಕ್ಟ್ ಮಾಡ್ತಾರೆ. ಇದೇನ್ ನಿಮ್ಗೊಂದು ಸ್ವಿಫ್ಟ್ ರೇಂಜ್ ಅಲ್ಲಿ, ಸ್ವಿಫ್ಟ್ ರೇಟ್ ಅಲ್ಲಿ ಈ ಗಾಡಿ ಕೊಡ್ತಾ ಇದೀವಿ ಸರ್. ಈ ಗಾಡಿ ಅಷ್ಟು ಸೇಫ್ಟಿ ಇರುತ್ತೆ, ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ. ಓಡಿಸಿದವರು ಈ ಗಾಡಿನ ರಿಜೆಕ್ಟ್ ಮಾಡಲ್ಲ. FC ಎಲ್ಲ ರನ್ನಿಂಗ್ ಇದೆ, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಅಂಡ್ ಸರ್ವಿಸ್ ರೆಕಾರ್ಡ್ ಸಹ ಇದೆ ಈ ಗಾಡಿ. ಸರ್ವಿಸ್ ರೆಕಾರ್ಡ್ ನಮ್ಮ ಹತ್ರ ಇಲ್ಲ. ಅವ್ರ ಮರ್ಸಿಡಿಸ್ ಬೆನ್ಸ್ ಅಲ್ಲೇ ಮಾಡಿದ್ರೆ ಸರ್ವಿಸ್ ರೆಕಾರ್ಡ್ ಸಿಗುತ್ತೆ. ಬಟ್ ಗಾಡಿ ಮಾತ್ರ ಜೆನ್ಯೂನ್ ಇದೆ. ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಸೂಪರ್ ಕಂಡೀಷನ್ ಆಗಿದೆ. ಅಂಡ್ ಒಂದು ಒಳ್ಳೆ ಕಮ್ಮಿ ಪ್ರೈಸ್ ಅಲ್ಲಿ ಇಂತ ಒಂದು ಪ್ರೀಮಿಯಂ ಅಥವಾ ಲಕ್ಸುರಿ ಕಾರ್ನ ನೀವು ತಗೋಬೇಕು ಅಂತ ಯೋಚನೆ ಮಾಡ್ತಿದ್ರೆ ಮುಂದೆ ನೋಡ್ತಾ ನೀವು ಬರ್ಬೇಕಾದ್ರೆ ಜಾಗ ಯಾವ್ದು ಅಂತ ನಿಮ್ಗೆ ಗೊತ್ತಿರ್ಬೇಕು. ಈಗಾಗಲೇ ಆಲ್ಮೋಸ್ಟ್ ಆಲ್ಫಾ ಮೋಟಾರ್ಸ್ ಅಂತ ನೋಡ್ತಿರ್ಬೋದು. ಬರುತ್ತೆ ಸರ್ ಏರ್ ಬ್ಯಾಗ್ಸ್ 6 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಬರುತ್ತೆ, ಟ್ರಾಕ್ಷನ್ ಕಂಟ್ರೋಲ್ ಬರುತ್ತೆ, ಎಲ್ಲಾ ಫೀಚರ್ಸ್ ಇರುತ್ತೆ ಸರ್. ನೋಡ್ತಿರ್ಬೋದು ಗಾಡಿ ಮಾತ್ರ ಸೂಪರ್ ಕಂಡೀಷನ್ ಆಗಿದೆ. ಅಂಡ್ ಎಲ್ಲ ಸ್ಟಾಕ್ ಇದೆ, ಏನು ಸಹ ಚೇಂಜ್ ಮಾಡ್ಸಿಲ್ಲ. ಗಾಡಿ ತಗೊಂಡ ಹೇಗಿತ್ತು ಅದೇ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಸ್ಟಾಕ್ ಆಯ್ತು, ಒಳಗಡೆ ಆಯ್ತು, ಹೊರಗಡೆನೂ ಅಷ್ಟೇ. ಗಾಡಿ ಮೇಲೆ ಏನಂದ್ರೆ ಒಂಚೂರು ಪ್ರಾಬ್ಲಮ್ ಇಲ್ಲ, ಅಷ್ಟು ನೀಟಾಗಿ ಗಾಡಿ ಮೇಂಟೈನ್ ಮಾಡಿದ್ದಾರೆ ಈ ಗಾಡಿನ. ಈ ಗಾಡಿದು ಪ್ರೈಸ್ ಏನಿದೆ ಸರ್? ಸೊ ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು 4,75,000 ಹೇಳ್ತಾ ಇದ್ದೀವಿ. ಫೈನಲ್ ಟು ಫೈನಲ್ 3,75,000 ಈ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಸ್ವಿಫ್ಟ್ ರೇಂಜ್ ಅಲ್ಲಿ ಇಂತ ಒಂದು ಲಕ್ಸುರಿ ಗಾಡಿ ಸಿಗ್ತಾ ಇದೆ ಸರ್.
ಒಂದು ಸ್ವಿಫ್ಟ್ ಪ್ರೈಸ್ ಅಲ್ಲಿ ಒಂದು ಪ್ರೀಮಿಯಂ ಲಕ್ಸುರಿ ಕಾರ್ ಸಿಗ್ತಾ ಇದೆ ಅಂದ್ರೆ ಇನ್ಯಾಕೆ ವೆಯ್ಟ್ ಮಾಡ್ತಾ ಇದೀರಾ? ಬೇಗ ಅಂದ್ರೆ ಬೇಗ ಬನ್ನಿ, ಇದನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಕಾರ್ ಯಾವ್ದು ಸರ್ ತೋರಿಸ್ತಾ ಇರೋದು? ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಯೂತ್ಸ್ ಲೈಕ್ ಮಾಡೋ ಕ್ರೂಸ್ ಡೀಸೆಲ್ ವೆಹಿಕಲ್ 2012 ಮಾಡಲ್, ಸೆಕೆಂಡ್ ಓನರ್, 1 lakh ಓಡಿದೆ ಸರ್, 1,10,000 ಓಡಿದೆ. ಇದು ಬಂದ್ಬಿಟ್ಟು ಇಂಟರ್ಸ್ಟೇಟ್ ವೆಹಿಕಲ್. ವಿತ್ NOC ಬೇಕಾದ್ರೆ NOC ಮಾಡಿಸ್ಕೊಡ್ತೀವಿ, ವಿತ್ KA ಬೇಕಾದ್ರೆ KA ಮಾಡಿಸ್ಕೊಡ್ತೀವಿ ಸರ್. ಸೊ ಇದೊಂಥರ ಪಾಕೆಟ್ ರಾಕೆಟ್ ಅಂತಾನೆ ಹೇಳ್ಬೋದು ಗಾಡಿ ಇದು. ಹೌದು. ಇದು ಕ್ರೂಸ್ ಗಾಡಿ ಫೇಮಸ್ ಆಗಿರೋದು ಪಾಕೆಟ್ ರಾಕೆಟ್ ಅಂತಾನೆ ಗಾಡಿ, ಯಾಕಂದ್ರೆ ತುಂಬಾ ಕಾಂಪ್ಯಾಕ್ಟ್ ಆಗಿದ್ರು ಪವರ್ ಮಾತ್ರ ಸೂಪರ್ ಆಗಿದೆ ಗಾಡಿದು. ಸೊ ಈ ಗಾಡಿ ಬಂದ್ಬಿಟ್ಟು ಇಂಟೀರಿಯರ್ ಬಗ್ಗೆ ಹೇಳೋದಾದ್ರೆ ಸರ್, ಫೀಚರ್ಸ್ ಬಗ್ಗೆ ಸರ್ ಫೀಚರ್ಸ್ 2 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಸನ್ ರೂಫ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ, ನಿಮ್ಗೆ ಕ್ರೂಸ್ ಕಂಟ್ರೋಲ್ ಬರುತ್ತೆ, ಲೆದರ್ ಅಪ್ಹೋಲ್ಸ್ಟ್ರಿ ಬರುತ್ತೆ. ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವಿತ್ ಸನ್ ರೂಫ್ ಬರುತ್ತೆ, ಟಾಪ್ ಅಂಡ್ LTZ ಇದು. ಓಕೆ ಸರ್, ಇದ್ರ ಪ್ರೈಸ್ ಹೇಳೋದಾದ್ರೆ ಏನು ಸರ್ ಇದು? ಸರ್ ಇದಕ್ಕೆ ನಾವು ಕೋಟ್ ಮಾಡ್ತಾರೆ ಬಂದ್ಬಿಟ್ಟು 4,95,000 ಸರ್. ಫೈನಲ್ ಒಂದು 4,65,000 ಮುಗಿಸ್ಕೊಡ್ತೀವಿ ಸರ್, ವಿತ್ KA ರಿಜಿಸ್ಟ್ರೇಷನ್. ಓಕೆ, ಹೌದು. ನೋಡ್ತಾ ಇರ್ಬೋದು ಒಂದು ಕಾಂಪ್ಯಾಕ್ಟ್ ಕಾರ್ ಪಾಕೆಟ್ ರಾಕೆಟ್ ಅಂತಾನೆ ಹೇಳ್ಬೋದು. ಅದು ನಿಮ್ಗೆ ಇಷ್ಟು ಕಮ್ಮಿ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಅಂದ್ರೆ ಯಾಕೆ ಇನ್ನು ವೇಟ್ ಮಾಡ್ತಾ ಇದ್ದೀರಾ? ಬೇಗ ಅಂದ್ರೆ ಬೇಗ ಬನ್ನಿ ಅಂತ ಹೇಳ್ತೀನಿ. ಯಾಕಂದ್ರೆ ಇವ್ರ ಹತ್ರ ಇರೋ ಕಾರ್ಸ್ ಎಲ್ಲ ಬೇಗ ಅಂದ್ರೆ ಬೇಗ ಸೋಲ್ಡ್ ಔಟ್ ಆಗ್ತಾ ಇರುತ್ತೆ, ಅಷ್ಟು ಮೂವಿಂಗ್ ಇದೆ ಇವ್ರ ಹತ್ರ ಕಾರ್ಸ್ಗಳು. ಸರ್ ಇವಾಗ ನೆಕ್ಸ್ಟ್ ಯಾವ ಕಾರ್ ತೋರಿಸ್ತಾ ಇದ್ದೀರಾ ಸರ್? ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಹೋಂಡಾ ಅಮೇಜ್ ಪೆಟ್ರೋಲ್ ವೆಹಿಕಲ್ 2013 ಮಾಡಲು, ಸೆಕೆಂಡ್ ಓನರ್, 40,000 ನೋಡಿದೆ ಸರ್. ಇದು ಮಿಡ್ ವೇರಿಯಂಟ್ ಇದು. ಓಕೆ ಸರ್, ಇದ್ರ ಫೀಚರ್ಸ್ ಬಂತು ಅಂದ್ರೆ ಯಾವ ಫೀಚರ್ಸ್ ಇದೆ? ಸೊ ಇದ್ರ ಫೀಚರ್ಸ್ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, AC ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಅಂಡ್ ಇದು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಸಹ ಇದು. ಹೌದು ಹೌದು. ಇದು ಡೀಸೆಲ್ ವೇರಿಯಂಟ್ ಸರ್? ಪೆಟ್ರೋಲ್ ವೇರಿಯಂಟ್. ಓಕೆ ಸರ್, ಇದ್ರ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್ ಇದ್ರ? ಸರ್ ಇದಕ್ಕೆ ನಾವು ಕೋಟ್ ಮಾಡ್ತಾರ ಬಂದ್ಬಿಟ್ಟು 4,25,000 ಸರ್. ಓಕೆ, ಫೈನಲ್ ಟು ಫೈನಲ್ 4 lakhs ಮಾಡ್ಕೊಡ್ತೀವಿ. 4 lakhs ಮಾಡ್ಕೊಡ್ತಾ ಇದ್ದೀರಾ? ಓಕೆ ಸರ್, ಈಗ ನೆಕ್ಸ್ಟ್ ಕಾರ್ ಯಾವ್ದು ತೋರಿಸ್ತಾ ಇದ್ದೀರಾ ಸರ್? ನೆಕ್ಸ್ಟ್ ಬಂದ್ಬಿಟ್ಟು ಫೋರ್ಡ್ ಫಿಯೆಸ್ಟಾ ಗ್ಲೋಬಲ್ ಎಡಿಷನ್ ಸರ್ ಇದು. ಓಕೆ, ನೋಡ್ತಾ ಇರ್ಬೋದು ಇಲ್ಲೇ ಇದೆ, ಸಕ್ಕದ ಮೇಂಟೈನ್ ಮಾಡಿದಾರೆ ಕಾರ್ಸ್. ಪೇಂಟ್ ಒಂಚೂರು ಪ್ರಾಬ್ಲಮ್ ಇಲ್ಲ. ಇದು ಕೂಡ ಸ್ಟಾಕ್ ಕಂಡೀಷನ್ ಇದೆ ಸರ್. ಡೀಸೆಲ್ ವೆಹಿಕಲ್ ಒಳ್ಳೆ ಮೈಲೇಜ್ ಬರುವಂತ ಗಾಡಿ ಸರ್. ಸೊ ಇದು ಮಾಡಲ್ ಮತ್ತೆ ಫೋರ್ಡ್ ಫಿಯೆಸ್ಟಾ ಗ್ಲೋಬಲ್ ಎಡಿಷನ್ ಲವರ್ಸ್ ಗೆ ಈ ಗಾಡಿ ತರಿಸಿದೀವಿ. ಇದು ಯಾವ ವೇರಿಯಂಟ್ ಸರ್? ಡೀಸೆಲ್ ಪೆಟ್ರೋಲ್ ಸರ್? ಇದು ಡೀಸೆಲ್ ವೆಹಿಕಲ್, ಟಾಪ್ ಎಂಡ್ ಸರ್, ಇದು ಟೈಟಾನಿಯಂ. ಓಕೆ, ಸೊ ಫೀಚರ್ಸ್ ವಿಷಯಕ್ಕೆ ಬಂತು ಅಂದ್ರೆ ಸರ್? ಫೀಚರ್ಸ್ ನಿಮಗೆ ಬಟನ್ ಸ್ಟಾರ್ಟ್ ಬರುತ್ತೆ ಸರ್, ಏರ್ ಬ್ಯಾಗ್ಸ್, ABS, ಎಲೆಕ್ಟ್ರಿಕ್ ORMs, ಪವರ್ ಅಂಡ್ ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ, ಡಿಫಾಗರ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, AC ವಿತ್ ಆಟೋಮೆಟಿಕ್ ಕ್ಲೈಮೆಟಿಕ್ ಕಂಟ್ರೋಲ್ ಬರುತ್ತೆ, ಅಲಾಯ್ ವೀಲ್ಸ್, ಫಾಗ್ ಲ್ಯಾಂಪ್ಸ್ ಎಲ್ಲಾನು ಬರುತ್ತೆ ಸರ್. ಇದು ಟಾಪ್ ಎಂಡ್. ಓಕೆ, ಇದು ಟಾಪ್ ಎಂಡ್. ಇದ್ರ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್ ನೀವು? ಸರ್ ಇದಕ್ಕೆ ನಾವು ಕೋಟ್ ಮಾಡ್ತಾರೆ ಪ್ರೈಸ್ ಬಂದ್ಬಿಟ್ಟು 4,95,000. ಫೈನಲ್ ಒಂದು 4,65,000 ಇದು ಕೂಡ ಆಗುತ್ತೆ ಸರ್. 4,65,000 ಒಂದು ಟಾಪ್ ಎಂಡ್ ಕಾರ್ ನಿಮ್ಗೆ 4,65,000 ಸಿಗುತ್ತೆ ಅಂದ್ರೆ ಅದಕ್ಕೆ ಏನಂತ ಹೇಳ್ಬೋದು, ಒಳ್ಳೆ ಡೀಲ್ ಅಂದ್ರೆ ಡೀಲ್ ಗ್ರಾಬ್ ಮಾಡ್ಕೊಳ್ಳೋ ತರ ಡೀಲ್ಸ್ಗಳು ಸಿಗ್ತಾ ಇದೆ ನಿಮ್ಗೆ ಇಲ್ಲಿ. ಒಳ್ಳೊಳ್ಳೆ ಕಾರ್ಸ್ನ ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಸರ್. ಈಗ ನೆಕ್ಸ್ಟ್ ಯಾವ ಕಾರ್ ತೋರಿಸ್ತಾ ಇದ್ದಾರೆ ಸರ್? ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಸ್ವಿಫ್ಟ್ ಡಿಸೈರ್ ZXi ಮ್ಯಾನ್ಯಲ್ ಟಾಪ್ ಎಂಡ್ ಮಾಡಲ್ ಸರ್. ಇದು 2019 ಮಾಡಲು, ಸಿಂಗಲ್ ಓನರ್, 56,000 ಓಡಿದೆ. ಸೊ ಇದ್ರ ಫೀಚರ್ಸ್ ಬಂತಂದ್ರೆ ಫೀಚರ್ಸ್ ಏನೇನಿದೆ ಸರ್ ಇದ್ರಲ್ಲಿ? ಸೊ ಇದರಲ್ಲಿ 2 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ ನಿಮ್ಗೆ, ಹಾಗೆ ಲೆದರ್ ಅಪೋಲ್ಸ್ಟ್ರಿ, ಡಿಫಾಗರ್, ಅಲಾಯ್ ವೀಲ್ಸ್, ಫಾಗ್ ಲ್ಯಾಂಪ್ಸ್ ಎಲ್ಲ ಫೀಚರ್ಸ್ ಇದ್ರಲ್ಲೂ ಇರುತ್ತೆ ಸರ್. ಸೊ ಇದ್ರದ್ದು ಏನ್ ಪ್ರೈಸ್ ಹೇಳ್ತಿದ್ದೀರಾ ಸರ್? ಸೊ ಇದಕ್ಕೆ ನಾವು ಕೋಟ್ ಮಾಡ್ತಾರೆ ಬಂದ್ಬಿಟ್ಟು 7,95,000 ಸರ್. ಫೈನಲ್ ಒಂದು ನಿಮ್ಗೆ ಡೆಡ್ ಲೈನ್ 7,25,000 ಮುಗಿಸ್ಕೊಡ್ತೀನಿ ಸರ್ ಇದರಲ್ಲಿ. ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಶೆವ್ರಲೆಟ್ ಸೈಲ್, ಒಂದು ಲೋ ಬಜೆಟ್ ಸಿಡಾನ್ ಸರ್. ಇದು 2013 ಮಾಡಲು, ಸಿಂಗಲ್ ಓನರ್, 60,000 ನೋಡಿದೆ. ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು ಬರೀ 3,65,000 ಹೇಳ್ತಾ ಇದೀವಿ ಸರ್, ನೆಗೋಷಿಯಬಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕಾರ್ ಯಾವ್ದು ಸರ್? ಅದ ನೆಕ್ಸ್ಟ್ ಬಂದ್ಬಿಟ್ಟು ಸ್ವಿಫ್ಟ್ ಡಿಸೈರ್ ZXi ಆಟೋಮೆಟಿಕ್ ವೇರಿಯಂಟ್ ಪೆಟ್ರೋಲ್ ವೆಹಿಕಲ್ 2019 ಮಾಡಲು, ಸೆಕೆಂಡ್ ಓನರ್, ಬರೀ 28,000 ನೋಡಿದೆ ಸರ್. 38,000 ನೋಡಿದೆ. ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು ಬರೀ 7,75,000 ಹೇಳ್ತಾ ಇದೀವಿ. ಫೈನಲ್ ಡೆಡ್ ಲೈನ್ ಪ್ರೈಸ್ 7 lakhs ಆಗುತ್ತೆ ಸರ್. 7 lakhs ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕಾರ್ ಯಾವ್ದು ಸರ್ ತೋರಿಸ್ತಾರ? ನೆಕ್ಸ್ಟ್ ಬಂದ್ಬಿಟ್ಟು ಹೋಂಡಾ ಸಿಟಿ ಸರ್. ಇದು 2012 ಹೋಂಡಾ ಸಿಟಿ VMT ಟಾಪ್ ಎಂಡ್ ವೇರಿಯಂಟ್, 52,000 ನೋಡಿದೆ. ಇದರಲ್ಲಿ ಫೀಚರ್ಸ್ ಬಂದ್ಬಿಟ್ಟು 2 ಏರ್ ಬ್ಯಾಗ್ಸ್, ABS ಬರುತ್ತೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, AC ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಎಲ್ಲ ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ. ಇದಕ್ಕೆ ನಾವು ಹೇಳ್ತಾ ಪ್ರೈಸ್ ಬಂದ್ಬಿಟ್ಟು 4,50,000. ಫೈನಲ್ ಒಂದು 4,25,000 ಆಗುತ್ತೆ ಸರ್. 4,25,000 ಮಾಡ್ತಾ ಇದ್ದೀವಿ. ಓಕೆ, ಸೊ ಇಷ್ಟೊತ್ತು ನೀವೇನ್ ನೋಡಿದ್ರಲ್ಲ, ಒಂದು ಸಿಡಾನ್ ಕ್ಯಾಟಗರಿಗೆ ಸೇರ್ತಾ ಇರುತ್ತೆ. ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು ಒಂದು XUV ಕ್ಯಾಟಗರಿಯಲ್ಲಿ
ಸೊ ಫೋರ್ಡ್ ಇಕೋ ಸ್ಪೋರ್ಟ್ ಇದೆ ಸರ್, ಇದ್ರದ್ದೇನಿದೆ ಸರ್? ಸರ್ ಇದು ಬಂದ್ಬಿಟ್ಟು ಫೋರ್ಡ್ ಇಕೋಸ್ಪೋರ್ಟ್ ಟೈಟಾನಿಯಂ ಡೀಸೆಲ್ ವೆಹಿಕಲ್ 2013 ಮಾಡಲ್, ಸಿಂಗಲ್ ಓನರ್, 1,10,000 ನೋಡಿದೆ. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇರುವಂತ ಗಾಡಿ, ಪಿನ್ ಟು ಪಿನ್ ಶೋರೂಮ್ ಬ್ರ್ಯಾಂಡ್ ಅಲ್ಲಿ ಸರ್ವಿಸ್ ಮಾಡಿದೆ ಸರ್ ಫೋರ್ಡ್ ಅಲ್ಲಿ. ಸೊ ಓಕೆ ಸರ್, ಇದ್ರದ್ದು ಏನಿದೆ ಪ್ರೈಸ್ ಮತ್ತೆ ಇದ್ರ ಎಷ್ಟು ಓಡಿದೆ ಇದು? ಸೊ ಇದು ಬಂದ್ಬಿಟ್ಟು 1,10,000 ನೋಡಿದೆ. ಓಕೆ, ಟಾಪ್ ಎಂಡ್ ಮಾಡಲ್, ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್ಸ್, ABS, ಅಲಾಯ್ ವೀಲ್ಸ್, AC ವಿತ್ ಆಟೋಮೆಟಿಕ್ ಕ್ಲೈಮೇಟಿಕ್ ಕಂಟ್ರೋಲ್, ಡಿಫಾಗರ್, ರೇರ್ ವೈಪರ್ ಎಲ್ಲ ಫೀಚರ್ಸ್ ಇರುವಂತ ಗಾಡಿ ಸರ್. ಟಾಪ್ ಆಫ್ ದ ವೇರಿಯಂಟ್ ಇದೆ. ಓಕೆ, ಸೊ ಇದ್ರ ಪ್ರೈಸ್ ಏನಿದೆ ಸರ್ ಇದ್ರ? ಸೊ ಇದಕ್ಕೆ ನಾವು ಹೇಳ್ತಾ ಇರೋದು ಬಂದ್ಬಿಟ್ಟು 5,75,000. ಡೆಡ್ ಲೈನ್ ಪ್ರೈಸ್ ಒಂದು 5,45,000 ಮುಗಿಸ್ಕೊಡ್ತೀವಿ. 5,45,000 ಮುಗಿಸ್ಕೊಂಡು ತುಂಬಾ ಡಿಮ್ಯಾಂಡ್ ಇರುವಂತ ಗಾಡಿ. ಓಕೆ, ಸೊ ಹಾಗೆ ನೋಡ್ತಿರ್ಬೋದು ಸೇಮ್ ಇದೇ ತರ ಇನ್ನೊಂದು ಫೋರ್ಡ್ ಫಿಗೋ ಇದೆ. ಫೋರ್ಡ್ ಇಕೋ ಸ್ಪೋರ್ಟ್ ಇದೆ. ಫೋರ್ಡ್ ಇಕೋಸ್ಪೋರ್ಟ್ ಟೈಟಾನಿಯಂ ಆಟೋಮೆಟಿಕ್ ಪೆಟ್ರೋಲ್ 2016 ಮಾಡಲ್, ಬರೀ 28,000 ನೋಡಿದೆ ಸರ್ ಇದು. ಓನರ್ಶಿಪ್ ಥರ್ಡ್ ಓನರ್. ಇದಕ್ಕೆ ನಾವು ಹೇಳ್ತಾರ ಪ್ರೈಸ್ ಬಂದ್ಬಿಟ್ಟು 6,95,000 ಹೇಳ್ತಾ ಇದೀವಿ. ಒಳ್ಳೆ ಪ್ರೈಸ್ ಅಲ್ಲಿ ಮಾಡಿಸ್ಕೊಡ್ತೀನಿ ಸರ್ ಇದು. ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಮಾಡಿಸ್ಕೊಡ್ತೀರಾ? ಹೌದು. ಸೊ ಹಾಗೆ ನೋಡ್ತಾ ಇರ್ಬೋದು, ಇವಾಗ ಜಸ್ಟ್ ಈಗ ರೀತಿಯೇ ಲಾಂಚ್ ಆಗಿರುವಂತ ಕ್ರೆಟಾ ಸಹ ಇದೆ ಇವ್ರ ಹತ್ರ. ಸೊ ಈ ಕ್ರೆಟಾ ಬಗ್ಗೆ ಹೇಳೋದಾದ್ರೆ ಏನಿದೆ ಸರ್ ಇದು? ಸರ್ ಇದು ಕ್ರೆಟಾ SX ಪೆಟ್ರೋಲ್ ವೆಹಿಕಲ್ 2022 ಮಾಡಲ್, ಸಿಂಗಲ್ ಓನರ್, ಬರೀ 18,000 ಓಡಿದೆ ಸರ್ ಇದು. ಸೊ ಓಕೆ ಸರ್, ಈ ಗಾಡಿ ಬಗ್ಗೆ ಫೀಚರ್ಸ್ ಅಂತ ಬಂತು ಅಂದ್ರೆ ಸರ್? ಇದರಲ್ಲಿ ನಿಮ್ಗೆ ಸನ್ ರೂಫ್ ಬರುತ್ತೆ, ಬಟನ್ ಸ್ಟಾರ್ಟ್, ಪವರ್ ಅಂಡ್ ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್, AC ಮ್ಯೂಸಿಕ್ ಸಿಸ್ಟಮ್, ಇದರಲ್ಲಿ ಎಲ್ಲ ಫೀಚರ್ಸ್ ಬರುತ್ತೆ. ಟಾಪ್ ಆಫ್ ದ ಸ್ಪೆಕ್ ಸರ್ ಈಗ. ಓಕೆ ಸರ್, ಇದ್ರದ್ದು ಏನಿದೆ ಸರ್ ಪ್ರೈಸ್ ಇವಾಗ? ಸೊ ಇದಕ್ಕೆ ನಾವು ಹೇಳ್ತಾರದು ಬಂದ್ಬಿಟ್ಟು 16.5 lakhs ನೆಗೋಷಿಯಬಲ್ ಆಗುತ್ತೆ ಸರ್. ನೆಗೋಷಿಯಬಲ್ ಆಗುತ್ತೆ. ನೋಡ್ತಾ ಇರ್ಬೋದು, ಇವಾಗ ಜಸ್ಟ್ ಲಾಂಚ್ ಆಗಿರೋದು, ಈಗ ಜಸ್ಟ್ ಒನ್ ಇಯರ್ ಆಗಿದೆ ಮಾಡಿ ಗಾಡಲು, ನ್ಯೂ ಮಾಡಲ್ ಕಾರು ಅಂಡ್ ಒಳ್ಳೆ ಪ್ರೈಸ್ ಅಲ್ಲಿ ನಿಮ್ಗೆ ಮಾಡಿಸ್ಕೊಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಇನ್ಯಾಕ್ ವೇಟ್ ಮಾಡ್ತಾ ಇದಾರೆ, ಬನ್ನಿ, ಒಳ್ಳೊಳ್ಳೆ ಡೀಲ್ಸ್ ಇವ್ರ ಹತ್ರ ಇದೆ. ಕಮ್ಮಿ ಆಗುತ್ತೆ ಅಷ್ಟು ಮಾಡ್ಕೊಡ್ತೀನಿ ನೋಡಿ, ಒಳ್ಳೆ ನೆಗೋಷಿಯಲ್ ಪ್ರೈಸ್ ಅಲ್ಲಿ ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಸೊ ಅವ್ರಿಂದ ಹಾಗೆ ನೋಡ್ತಾ ಇರ್ಬೋದು, ಒಳ್ಳೊಳ್ಳೆ XUV ಸಹ ಇದೆ ಅವ್ರ ಹತ್ರ. ಸೈಲ್ ಓಕೆ, ಪೆಟ್ರೋಲ್ ವೆಹಿಕಲ್ 2013 ಮಾಡಲ್, ಸೆಕೆಂಡ್ ಓನರ್, ಬರೀ 50,000 ನೋಡಿದೆ ಸರ್. ಯಾರ ಲೋ ಬಜೆಟ್ ಅಲ್ಲಿ ಸೆಡಾನ್ ನೋಡುತ್ತವ್ರು ಈ ಗಾಡಿ ನೋಡ್ಬೋದು. ಇದಕ್ಕೆ ನಾವು ಪ್ರೈಸ್ ಹೇಳ್ತಾ ಇರೋದು ಬಂದ್ಬಿಟ್ಟು ಬರೀ 2,95,000. ಅದು ನೆಗೋಷಿಯಬಲ್, ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಮಾಡ್ಕೊಡ್ತೀನಿ ಸರ್ ಬಂದ್ರೆ. ಸೊ ಒಂದು ಹ್ಯಾಚ್ ಬ್ಯಾಕ್ ಕ್ಯಾಟಗರಿಲಿ ನೋಡ್ತಾ ಇದ್ರಿ ಅಂದ್ರೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಲೈನ್ ಆಗಿದೆ. ಸ್ಕೋಡಾ ಆಯ್ತು, i20 ಆಯ್ತು, ಫೋರ್ಡ್ ಆಯ್ತು. ಸರ್ ಇದ್ರದ್ದು ಯಾವ್ದು ಸರ್ ಇದು ಮಾಡಲ್? ನೆಕ್ಸ್ಟ್ ಬಂದ್ಬಿಟ್ಟು Hyundai Elite i20 2020 ಮಾಡಲ್, ಪೆಟ್ರೋಲ್, ಆಸ್ಟ್ರಾ ಆಪ್ಷನಲ್ ಸರ್ ಇದು. ಟಾಪ್ ಆಫ್ ದಿ ಸ್ಪೆಕ್ ಸರ್. ಇದು ಎಷ್ಟು ಓಡಿದೆ ಸರ್ ಈ ಗಾಡಿ? ಇದು ಬಂದ್ಬಿಟ್ಟು ಬರೀ 21,000 ಓಡಿದೆ ಸರ್. ಓಕೆ, ಯಾವ ವೇರಿಯಂಟ್ ಸರ್ ಇದು? ಡೀಸೆಲ್? ಇದು ಪೆಟ್ರೋಲ್ ವೆಹಿಕಲ್, ಆಸ್ಟ್ರಾ ಆಪ್ಷನಲ್. ಇದರಲ್ಲಿ ಏರ್ ಬ್ಯಾಗ್ಸ್ 4 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, AC ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಡಿಫಾಗರ್ ಬರುತ್ತೆ, ರೇರ್ ವೈಪರ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ. ಏನು ಸರ್ ಪ್ರೈಸ್ ಕೋಟ್ ಮಾಡ್ತಾರೆ? ಸೊ ಇದಕ್ಕೆ ಕೋಟ್ ಮಾಡ್ತಾರೆ ಬಂದ್ಬಿಟ್ಟು 8,65,000. ಒಂದು 845 ಆಗುತ್ತೆ ಸರ್ ಇದು. 845 ಕಸ್ಟಮರ್ ಗಾಡಿ. ಸೊ ಸ್ಲೈಟ್ಲಿ ನೆಗೋಷಿಯಬಲ್ ಇದು. ಓಕೆ. ಸೊ ನೆಕ್ಸ್ಟ್ ಅದೇ ತರ ಇನ್ನೊಂದು i20 ಇದೆ. ಸೊ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್? ಸೊ ಇದು ಬಂದ್ಬಿಟ್ಟು 2016 ಮ್ಯಾನುಫ್ಯಾಕ್ಚರ್, 17 ರಿಜಿಸ್ಟರ್ಡ್, ಬರೀ 50,000 ನೋಡಿದೆ, ಥರ್ಡ್ ಓನರ್ ಆಗಿದೆ ಸರ್ ಇದು. ಸರ್ ಇದ್ರದ್ದೇನಿದೆ ಸರ್? ಎಷ್ಟು ಅಂದ್ರೆ ಏನೇನು ಫೀಚರ್ಸ್ ಇದೆ ಇದರಲ್ಲಿ? ಇದರಲ್ಲಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, AC ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ಸ್, ABS ಬರುತ್ತೆ ಸರ್ ಇದು. ಅಂಡ್ ಇದ್ರದ್ದೇನಿದೆ ಸರ್ ಪ್ರೈಸಿಂಗ್? ಸೊ ಇದಕ್ಕೆ ನಾವು ಕೋಟ್ ಮಾಡ್ತಾರ ಬಂದ್ಬಿಟ್ಟು 6,50,000. ಓಕೆ, ಫೈನಲ್ ಒಂದು 6,25,000 ಮಾಡ್ಕೊಡ್ತೀನಿ ಸರ್. 6,25,000 ಮಾಡ್ಕೊಡ್ತಾ ಇದಾರೆ ಗಾಡಿನ. ಸೊ ಹಾಗೆ ಈ ಕಡೆ ಬಂತು ಅಂದ್ರೆ ಫೋರ್ಡ್ ಐಕಾನ್ ಅಲ್ಲ ಸರ್ ಇದು? ಇಲ್ಲ, ಫೋರ್ಡ್ ಫಿಯೆಸ್ಟಾ ಸರ್ ಇದು. ಸಾರಿ, ಫೋರ್ಡ್ ಫಿಯೆಸ್ಟಾ ಟೈಟಾನಿಯಂ ಡೀಸೆಲ್ ವೆಹಿಕಲ್. ಓಕೆ, ಇದು ಬಂದ್ಬಿಟ್ಟು ಟಾಪ್ ಎಂಡ್. ಇದ್ರದ್ದೇನಿದೆ ಸರ್ ಫೀಚರ್ಸ್? ಸೊ ಇದು ಫಸ್ಟ್ ಬಂದ್ಬಿಟ್ಟು 2014 ಮಾಡಲ್, ಬರೀ ನಿಮ್ಗೆ ಇದೊಂದು 83,000 ನೋಡಿದೆ. ಇದರಲ್ಲಿ ಫೀಚರ್ಸ್ ನೋಡಿದ್ರೆ ಏರ್ ಬ್ಯಾಗ್ಸ್, ABS, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಡಿಫಾಗರ್, ಅಲಾಯ್ ವೀಲ್ಸ್, ಫಾಗ್ ಲ್ಯಾಂಪ್ಸ್ ಬರುತ್ತೆ. ಸೊ ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು 3,65,000 ಹೇಳ್ತಾ ಇದೀವಿ. ಫೈನಲ್ ಒಂದು 3,35,000 ಮುಗಿಯುತ್ತೆ ಸರ್. 3,35,000 ಮುಗಿಸ್ಕೊಡ್ತೀರಾ? ಓಕೆ ಸರ್. ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕೋಡಾ ಫ್ಯಾಬಿಯಾ 2010 ಮಾಡಲ್, ಅದು ನಿಮಗೆ ಒಂದು 1,30,000 ನೋಡಿದೆ, ಪೆಟ್ರೋಲ್ ವೆಹಿಕಲ್. ಇದು ಈ ಪ್ರೈಸ್ ಬಂದ್ಬಿಟ್ಟು 2,65,000 ಇರೋದು, ನೆಗೋಷಿಯಬಲ್ ಆಗುತ್ತೆ. ಸರ್ ನೆಕ್ಸ್ಟ್ ಬಂದ್ಬಿಟ್ಟು Hyundai Eon ಇದೆ, ಒಂದು 2 ಗಾಡಿ ಇದೆ. ಇದು 2013 ಮಾಡಲು, ಸಿಂಗಲ್ ಓನರು, 2,65,000 ಹೇಳ್ತಾ ಇದೆ. ಪೆಟ್ರೋಲ್ ಅಂಡ್ LPG ಬರುತ್ತೆ. 2,65,000 ಹೇಳ್ತಾ ಇದೆ. ಫೈನಲ್ ಬಂದ್ಬಿಟ್ಟು ಒಂದು 2,35,000 ಫೈನಲ್ ಆಗುತ್ತೆ ಸರ್ ಇದು. ಓಕೆ ಸರ್. ಈಗ ಅದೇ ತರ ಇನ್ನೊಂದಿದೆ, ಇದು ಬಂದ್ಬಿಟ್ಟು 2016 ಮಾಡಲ್, ಸೆಕೆಂಡ್ ಓನರ್, ಬರೀ 40,000 ನೋಡಿದೆ. Hyundai ಇದು Eon Delight ಇದು. ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು 3,25,000 ಹೇಳ್ತಾ ಇದೀವಿ.
ಫೈನಲ್ ಒಂದು 3 lakhs ಆಗ್ಬಿಡುತ್ತೆ ಸರ್. 3 lakhs ಆಗುತ್ತೆ. ಓಕೆ ಓಕೆ ಸರ್, ಈಗ ನೆಕ್ಸ್ಟ್ ತೋರಿಸ್ತಾ ಇರೋದು ನೆಕ್ಸ್ಟ್ ಬಂದ್ಬಿಟ್ಟು ಶರ್ಲೆಟ್ ಬೀಟ್ ಸರ್, ಪೆಟ್ರೋಲ್ ವೆಹಿಕಲ್ 2012 ಮಾಡಲ್, ಸೆಕೆಂಡ್ ಓನರ್, ಬರೀ 50,000 ಓಡಿದೆ, 50,000 ಸಮಥಿಂಗ್ ಓಡಿದೆ. ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು 2,45,000 ಹೇಳ್ತಾ ಇದೀವಿ. ಫೈನಲ್ ಒಂದು 2,25,000 ಮುಗಿಸ್ಕೊಡ್ತೀನಿ ಸರ್. 2,25,000 ಒಳ್ಳೆ ಮೈಲೇಜ್ ಗಾಡಿ, ಒಳ್ಳೆ ಮೈಲೇಜ್ ಓಡಾಡಕ್ಕೆ ಚಿಕ್ಕ ಗಾಡಿ. ಅಂಡ್ ಈ ಕಡೆ ಬಂತಂದ್ರೆ ಇನ್ನೊಂದು ಹ್ಯಾಂಡೈ ಇದೆ, ಗ್ರ್ಯಾಂಡ್ i10 ಇದು ಸರ್. ಗ್ರ್ಯಾಂಡ್ i10 ಆಸ್ಟಾ ಪೆಟ್ರೋಲ್ ವೆಹಿಕಲ್ ವಿತ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಇದು ಓಕೆ 2015 ಮಾಡಲ್. ನಿಮ್ಗೆ ಇದೊಂದು 70,000 ಓಡಿದೆ ಸರ್ ಇದು. ಸೊ ಇದ್ರದ್ದು ಏನಿದೆ ಸರ್ ಪ್ರೈಸ್? ಸೊ ಇದಕ್ಕೆ ನಾವು ಕೋಟ್ ಮಾಡ್ತಾ ಬಂದ್ಬಿಟ್ಟು 5,25,000 ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ. ಸೊ ನೆಕ್ಸ್ಟ್ ಎಲ್ಲಾರ ಫೇವರೇಟ್ ಕಾರ್ ಇದು, ಅಂದ್ರೆ ತುಂಬಾ ಡಿಮ್ಯಾಂಡಿಂಗ್, ಅಂದ್ರೆ ತುಂಬಾ ಮೂವಿಂಗ್ ಅಲ್ಲಿ ಇರೋದು, ಎಲ್ಲಾರು ಕೇಳೋಂತ ಗಾಡಿ ಇದು, ಪೋಲೋ ಹೈಲೈನ್ ಡೀಸೆಲ್ ವೇರಿಯಂಟ್. ಓಕೆ ಸರ್, ಇದ್ರದ್ದು ಏನಿದೆ ಸರ್? ಇದು 2014 ಮಾಡಲ್, ಸೆಕೆಂಡ್ ಓನರ್. ಇದು 78,000 ಓಡಿದೆ ಸರ್. 78,000 ಒಳ್ಳೆ ಪರ್ಫಾರ್ಮೆನ್ಸ್, ಒಳ್ಳೆ ಮೈಲೇಜ್. ನೀವ್ ಹೇಳಿದ ತರ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತ ಗಾಡಿ ಸರ್. ಸೊ ಇದ್ರದ್ದು ಏನಿದೆ ಸರ್ ಇವಾಗ ಪ್ರೈಸ್? ಇದಕ್ಕೆ ಬಂದ್ಬಿಟ್ಟು 4,75,000 ಹೇಳ್ತಾ ಇದೀವಿ ಸರ್. ಫೈನಲ್ ಒಂದು 4,50,000 ಮುಗಿಸ್ಕೊಡ್ತೀವಿ. 4,50,000 ಮುಗಿಸ್ಕೊಡ್ತಾರೆ. ಅಂಡ್ ತುಂಬಾ ಡಿಮ್ಯಾಂಡಿಂಗ್ ಆಗಿರೋ ಗಾಡಿ ನೋಡಿ, ಬಂದು ಬೇಗ ಒಂದು ಟೆಸ್ಟ್ ಡ್ರೈವ್ ತಗೊಂಡು ಬೇಗ ಅಂದ್ರೆ ಬೇಗ ತಗೊಳ್ಳಿ ಹೇಳ್ತಾ ಇದೀನಿ ಈ ಗಾಡಿ, ಯಾಕಂದ್ರೆ ತುಂಬಾ ಸೇಲ್ ಆಗೋ ಗಾಡಿ ಇವ್ರ ಹತ್ರ ಇದನ್ನು. ಸೊ ನೆಕ್ಸ್ಟ್ ಒಂದು ಇದ್ಯಾವ್ದಿದೆ ಸರ್? ನೆಕ್ಸ್ಟ್ ಬಂದ್ಬಿಟ್ಟು ಸ್ಕೋಡಾ ಎಟಿ 4x4. ಇದು ಎಲಿಗೆನ್ಸ್ ಡೀಸೆಲ್ ವೆಹಿಕಲ್, ಟಾಪ್ ಆಫ್ ದಿ ಸ್ಪೆಕ್ ಇದು. ಸೊ ಇದ್ರದ್ದು ಏನಿದೆ ಸರ್ ಫೀಚರ್ಸ್? ಇದರಲ್ಲಿ ನಿಮ್ಗೆ ಏರ್ ಬ್ಯಾಗ್ಸ್, ABS ಬರುತ್ತೆ ಸರ್, ಪವರ್ ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ, ಎಲೆಕ್ಟ್ರಾನಿಕ್ ಓವರ್ಎಮ್ಸ್ ಬರುತ್ತೆ, ಡಿಫಾಗರ್, ರೇರ್ ವೈಪರ್ ಬರುತ್ತೆ, ಅಲಾಯ್ ವೀಲ್ಸ್. ಇದು ಎಲ್ಲ ಫೀಚರ್ಸ್ ಇರುವಂತ ಎಲ್ಲ ಫೀಚರ್ಸ್ ಇದೆ. ಸೊ ಇದು ಡೀಸೆಲ್ ವೆಹಿಕಲ್, 2 ಲೀಟರ್ ಇಂಜಿನ್ ಬರುತ್ತೆ. ಇದು 4x4 ಸ್ಕೋಡಾ ಎಟಿ ಲವರ್ಸ್ ಗೆ ಒಳ್ಳೆ ಗಾಡಿ ಇದು. ಸರ್ ಇದ್ರದ್ದು ಏನಿದೆ ಸರ್ ಪ್ರೈಸ್? ಇದಕ್ಕೆ ಪ್ರೈಸ್ ಕೋಟಿಂಗ್ ಬಂದ್ಬಿಟ್ಟು 5,75,000. ಫೈನಲ್ ಒಂದು 5,50,000 ಆಗುತ್ತೆ ಸರ್. ಯಾವ್ದಿದು? ಹುಂಡೈ ಸ್ಯಾಂಟಾ ಫೆ. ಓಕೆ ಸರ್, ಏನಿದೆ ಇದ್ರದ್ದು ಇದ್ರ ಫೀಚರ್ಸ್ ಏನಿದೆ ಸರ್? ಸೊ ಇದರಲ್ಲಿ ಫೀಚರ್ಸ್ ನೋಡಿದ್ರೆ ನಿಮ್ಗೆ 2 ಲೀಟರ್ ಇಂಜಿನ್ ಬರುತ್ತೆ, ಡೀಸೆಲ್ ವೆಹಿಕಲ್, 8 ಏರ್ ಬ್ಯಾಗ್ಸ್ ಬರುತ್ತೆ. ಇದೊಂದು 8 ಸೀಟರ್ ವೆಹಿಕಲ್ ಇದು. ಓಕೆ ಸರ್, ಮತ್ತೆ ಇದು ಯಾವ ಮಾಡಲ್ ಸರ್? 2012 ಮಾಡಲ್, 11 ಮಾಡಲ್, ಸೆಕೆಂಡ್ ಓನರ್, 1,23,000 ಓಡಿದೆ. ಇದರಲ್ಲಿ ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು 7,50,000 ಹೇಳ್ತಾ ಇದೀವಿ. ಫೈನಲ್ ಒಂದು 7 lakhs ಮುಗಿಸ್ಕೊಡ್ತೀವಿ. 7 lakhs ಮುಗಿಸ್ಕೊಡ್ತೀರಾ? ಒಂದು SUV ಟೈಪ್ ಗಾಡಿ, ಅದು 7 ಸೀಟರ್ SUV ಗಾಡಿನ ನಿಮ್ಗೆ 7 lakhs ಸಿಗೋದು ಅಂದ್ರೆ ತುಂಬಾ ಕಷ್ಟ. ಅಂಡ್ ತುಂಬಾ ರೇರು ಸಹ. ಅದು ನಿಮ್ಗೆ ಇಲ್ಲಿ ಅಲ್ಫಾ ಮೋಟರ್ಸ್ ಅಲ್ಲಿ ಸಿಗ್ತಾ ಇದೆ, ಅದು ಬಂದ್ಬಿಟ್ಟು ಹೈಂಡೈ. ಅಂಡ್ ಈಸಿ ಟು ಮೇಂಟೈನ್ ಗಾಡಿ ಸಹ ಇದೆ ಹೈಂಡೈ. ನೋಡ್ತಾ ಇರ್ಬೋದು, ಒಂದು 7 lakhs ಒಂದು SUV ಸಿಗ್ತಾ ಇದೆ ಅಂದ್ರೆ ಇನ್ಯಾಕೆ ವೆಯ್ಟ್ ಮಾಡ್ತಾ ಇದ್ರ, ಬೇಗ ಅಂದ್ರೆ ಬೇಗ ಬನ್ನಿ ಅಂತ ಹೇಳ್ತೀನಿ. ಸೊ ಹಿಂದೆ ನೋಡ್ತಾ ಇರ್ಬೋದು 2 ಇದೆ, ಒಂದು BMW, ಇನ್ನೊಂದು ಯಾವ್ದಿದೆ ಸರ್? ಇದು ರೆಕ್ಸ್ಟಾನ್ ಸರ್ ಇದು. ಸೊ ಇದೇನಿದೆ ಸರ್? ಇದ್ರದ್ದು ಏನಿದೆ? ಸೊ ಇದು ಬಂದ್ಬಿಟ್ಟು ಮಹೀಂದ್ರಾ ರೆಕ್ಸ್ಟಾನ್ RX-7 ವೇರಿಯಂಟ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವಿತ್ ಸನ್ರೂಫ್ ಬರುತ್ತೆ ಸರ್ ಇದು. ಓಕೆ, ಇದ್ರದ್ದು ಇದು ಯಾವ ಮಾಡಲ್ ಸರ್ ಇದು? ಸೊ ಇದು ಬಂದ್ಬಿಟ್ಟು 2014 ಮಾಡಲ್, ಸಿಂಗಲ್ ಓನರ್ ಸರ್ ಇದು. ಓಕೆ. ಇದರಲ್ಲಿ ಫೀಚರ್ಸ್ ನೋಡಿದ್ರೆ ಒಂದು 4 ಏರ್ ಬ್ಯಾಗ್ಸ್ ಬರುತ್ತೆ, ಸನ್ರೂಫ್, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, AC ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಡಿಫಾಗರ್, ಅಲಾಯ್ ವೀಲ್ಸ್, ಫಾಗ್ ಲ್ಯಾಂಪ್ಸ್, ಪ್ರೊಜೆಕ್ಟೆಡ್ LED ಹೆಡ್ ಲ್ಯಾಂಪ್ಸ್. ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇರುವಂತ ಗಾಡಿ ಸರ್ ಇದು. 8 ಸೀಟರ್ ವೆಹಿಕಲ್. ಓಕೆ ಸರ್, ಇದ್ರದ್ದು ಏನ್ ಸರ್ ಪ್ರೈಸ್ ಇದೆ? ಸೊ ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು 8,50,000 ಹೇಳ್ತಾ ಇದೀವಿ. ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ನೆಗೋಷಿಯಬಲ್ ಇದೆ. ಇದು ಇಂಟರೆಸ್ಟ್ ರೇಟ್ ವೆಹಿಕಲ್, ಎಷ್ಟು ನೆಗೋಷಿಯಬಲ್ ಆಗುತ್ತೋ ಅಷ್ಟು ಮಾಡ್ಕೊಡ್ತೀವಿ. ಓಕೆ ಸರ್. ಸೊ ಈಗ ನಿಮ್ ಲೆಫ್ಟ್ ಸೈಡ್ ಹಾಗೆ ನೋಡ್ತಾ ಇರ್ಬೋದು ಒಂದು BMW ಇದೆ. ಸೊ ಈ BMW X5 ಸರ್ ಇದು. ಓಕೆ. ಒಂದು 5 ಸೀಟರ್ ವಿತ್ ಒಳ್ಳೆ ಸ್ಪೇಸ್ ಇರುವಂತ ಗಾಡಿ, ದೊಡ್ಡ ಗಾಡಿ. ಓಕೆ, ಇದ್ರದ್ದು ಸಹ ಅವರು NOC ಮಾಡಿ ಟ್ರಾನ್ಸ್ಫರ್ ಸಹ ಮಾಡ್ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬೇಕಾದ್ರೆ ಕೆ ಮಾಡ್ಕೊಡ್ತೀವಿ. ಓಕೆ, ನೋಡ್ತಾ ಇರ್ಬೋದು 2010 ಮಾಡಲ್, ಸೆಕೆಂಡ್ ಓನರ್, 1 lakh ಓಡಿದೆ ಸರ್ ಇದು. ಸರ್ ಇದ್ರ ಫೀಚರ್ಸ್ ಬಂತು ಅಂದ್ರೆ ಏನೇನಿದೆ ಸರ್ ಇದು ಫೀಚರ್ಸ್? ಇದರಲ್ಲಿ ಫೀಚರ್ಸ್ ನಿಮಗೆ 4 ಏರ್ ಬ್ಯಾಗ್ಸ್ ಬರುತ್ತೆ ಸರ್, ಸನ್ರೂಫ್ ಬರುತ್ತೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, AC ಮ್ಯೂಸಿಕ್ ಸಿಸ್ಟಮ್, ಎಲೆಕ್ಟ್ರಿಕ್ ಪವರ್ ಆರ್ಮ್ಸ್ ಬರುತ್ತೆ, ಲೆದರ್ ಅಪೋಲ್ಸ್ಟ್ರಿ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟಿಕ್ ಕಂಟ್ರೋಲ್ ಬರುತ್ತೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ. ಇದು ಲಕ್ಸುರಿ ಗಾಡಿ, ಎಲ್ಲಾ ಫೀಚರ್ಸ್ ಇರುವಂತ ಗಾಡಿ. ಸೊ ಇದ್ರದ್ದು ಏನಿದೆ ಸರ್ ಪ್ರೈಸ್? ಸೊ ಇದು ಬಂದ್ಬಿಟ್ಟು 8 lakhs ಇದೆ ವಿತ್ NOC. ಓಕೆ. ವಿತ್ ಕೆ ಬೇಕಾದ್ರೆ ಕೆ ಮಾಡ್ಕೊಡ್ತೀವಿ. ನೆಗೋಷಿಯಬಲ್ ಆಗುತ್ತೆ, ಎಷ್ಟು ಆಗುತ್ತೋ ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಮಾಡ್ಕೊಡ್ತೀವಿ. ಸೊ ಈಗ ಎಲ್ಲರೂ ನೋಡ್ತಾ ಇರ್ತಾರೆ ಒಂದು ಕಾಂಪ್ಯಾಕ್ಟ್ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಮೈಲೇಜ್ ಕೊಡೋ ಕಾರ್ನ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಅಂತವ್ರಿಗೆ ಅಂತಾನೆ ಇದೊಂದು ಸ್ಯಾಂಟ್ರೋ ಇದೆ. ಸರ್ ಈ ಸ್ಯಾಂಟ್ರೋ ಬಗ್ಗೆ ಹೇಳೋದಾದ್ರೆ? ಸೊ ಇದು 2007 ಮಾಡಲ್. ಓಕೆ. ಸ್ಯಾಂಟ್ರೋ ಥರ್ಡ್ ಓನರ್ ಆಗಿದೆ, ನಿಮ್ಗೆ ಒಂದು 79,000 ಓಡಿದೆ. 1,65,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಸರ್ ಯಾವ ವೇರಿಯಂಟ್ ಸರ್ ಇದು? ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ಪೆಟ್ರೋನೇ ಬರೋದು. ಓಕೆ.
ನೋಡ್ತಾ ಇರ್ಬೋದು ಒಂದ್ ಒಳ್ಳೆ ಕಾರ್ನ ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾ ಇದಾರೆ. ಸೊ ಹಾಗೆ ಇವ್ರ ಜೊತೆ ಇದೇ ತರಾನೇ ಇನ್ನ 2 ಕಾರ್ ಇದೆ, ಕಾಂಪ್ಯಾಕ್ಟ್ ಮತ್ತೆ ಒಳ್ಳೆ ಮೈಲೇಜ್ ಕೊಡುವಂತ ಕಾರ್ಗಳು. ಹೌದು, ಒಂದು i10 ಮತ್ತೆ ಇನ್ನೊಂದು ಜೆನ್ ಎಸ್ಟಿಲ್ ಇದೆ. ಓಕೆ ಸರ್, ಇದ್ರ ಬಗ್ಗೆ ಹೇಳೋದಾದ್ರೆ i10 ಬಗ್ಗೆ. ಸೊ ಇದು 2010 ಮಾಡಲ್, ಓಕೆ 2,65,000 ಹೇಳ್ತಾ ಇದೀವಿ ವಿತ್ KA. ಓಕೆ ಫೈನಲ್ ಒಂದು 2,35,000 ಮಾಡ್ಕೊಡ್ತೀವಿ. 2,35,000 ಗೆಲ್ಲ ಒಂದು i10 ಒಳ್ಳೆ ಮೈಲೇಜ್ ಇರೋ ಗಾಡಿ ಇದು. ನೋಡ್ತಾ ಇರ್ಬೋದು ಒಳ್ಳೊಳ್ಳೆ ಡೀಲ್ಸ್ ಇದೆ ಇವ್ರ ಹತ್ರ. ಮತ್ತೆ ಗಾಡಿಗಳು ಅಷ್ಟೇ ತುಂಬಾ ಅಂದ್ರೆ ತುಂಬಾ ಪ್ರೀಮಿಯಂ ಅಂದ್ರೆ ಒಳ್ಳೆ ರೆಕಾರ್ಡ್ ಮೇಂಟೈನ್ ಮಾಡಿರೋ ಗಾಡಿಗಳನ್ನ ಇವ್ರ ಹತ್ರ ಇರೋದೆಲ್ಲಾನು. ಅಂಡ್ ಈ ಝೆನ್ ಬಗ್ಗೆ ಹೇಳೋದಾದ್ರೆ ಸರ್. ಸೊ ಈ ಝೆನ್ ಎಸ್ಟಿಲ್ 2009 ಮಾಡಲ್, ಸಿಂಗಲ್ ಓನರ್. ಅಂಡ್ ಇದೆಷ್ಟು ಓಡಿದೆ ಸರ್ ಇದು? ಇದು ಬಂದ್ಬಿಟ್ಟು ಒಂದು 90,000 ಓಡಿದೆ ಸರ್. 90,000 ಓಡಿದೆ. ಇದು ಕೂಡ ಇಂಟ್ರೆಸ್ಟೆಡ್ ವೆಹಿಕಲ್, ವಿತ್ KA ಮಾಡ್ಕೊಡ್ತೀವಿ. ವಿತ್ KA 2,25,000 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಈಗ ನೆಕ್ಸ್ಟ್ ಯಾವ ಕಾರ್ ಸರ್ ತೋರಿಸ್ತಾ ಇರೋದು? ಮರ್ಸಿಡೀಸ್ ಬೆನ್ಸ್ C220 ಡೀಸೆಲ್ ವೆಹಿಕಲ್. ಓಕೆ, ಸೊ ಇದ್ರದ್ದು ಏನಿದೆ ಸರ್ ಫೀಚರ್ಸ್? ಸೊ ಇದರಲ್ಲಿ ಫೀಚರ್ಸ್ ನಿಮ್ಗೆ ಏರ್ ಬ್ಯಾಗ್ಸ್, ABS, ಸನ್ ರೂಫ್ ಬರುತ್ತೆ, ಪ್ಯಾಡಲ್ ಶಿಫ್ಟರ್ಸ್ ಬರುತ್ತೆ, ಎಲ್ಲಾ ಫೀಚರ್ಸ್ ಇರುವಂತ ಗಾಡಿ ಸರ್. ಮರ್ಸಿಡೀಸ್ ಬೆನ್ಸ್ C220. ಅಂಡ್ ಇದೆಷ್ಟು ಓಡಿದೆ ಸರ್ ಇದು ಗಾಡಿ? ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಒಂದು 80,000 ಓಡಿದೆ ಸರ್. ಸೊ ಓಕೆ, ಇದ್ರದ್ದು ಏನಿದೆ ಸರ್ ಪ್ರೈಸಿಂಗ್? ಸೊ ಇದಕ್ಕೆ ಬಂದ್ಬಿಟ್ಟು 7,95,000. ಓಕೆ, ಫೈನಲ್ ಒಂದು 7,500 ಮಾಡ್ಕೊಡ್ತೀನಿ ಸರ್. 7,500 ಇನ್ನು ಆದ್ರೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಕಸ್ಟಮರ್. ನೋಡ್ತಾ ಇರ್ಬೋದು ಒಂದು 7.5 lakhs ಅರೌಂಡ್. ಸೊ ಆ ಪ್ರೈಸ್ ರೇಂಜ್ ಅಲ್ಲಿ ನಿಮ್ಗೆ ಒಂದು ಮರ್ಸಿಡೀಸ್ ಅನ್ನೋದು ಒಂದು ಕನ್ಸು ಎಲ್ಲಾರ್ಗು. ಹೌದು, ಆ ಪ್ರೈಸ್ ಅಲ್ಲಿ ಒಂದು ಮರ್ಸಿಡೀಸ್ C ಕ್ಲಾಸ್ ಸಿಗ್ತಾ ಇದೆ ಅಂದ್ರೆ ನೀವು ಯಾಕೆ ವೇಟ್ ಮಾಡ್ತಾ ಮೈಲೇಜ್ ಬರುತ್ತೆ ಸರ್. ಒಳ್ಳೆ ಮೈಲೇಜ್ ಸಹ ಗಾಡಿ ಇದೆ. ಅಂಡ್ ಲುಕ್ ಸಹ ಚೆನ್ನಾಗಿದೆ ಗಾಡಿದು. ಔಟ್ಡೇಟೆಡ್ ಅನ್ಸಲ್ಲ ಗಾಡಿ. ನೋಡ್ತಾ ಇದ್ರೆ ಇವಾಗಿನ ಜನರೇಷನ್ ಅಥವಾ ಈಗಿನ ಕಾರ್ಗಳಿಗೆ ಕಾಂಪೀಟ್ ಮಾಡೋ ತರ ಸಹ ಇದೆ ಈ ಗಾಡಿ. ಸೊ ನೆಕ್ಸ್ಟ್ ಯಾವ ಕಾರ್ ಸರ್ ತೋರಿಸ್ತಾ ಇರೋದು? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಸ್ಯಾಂಟಾ ಫೆ ಇದೆ, ಬ್ಲಾಕ್ ಕಲರ್ ಅಲ್ಲಿ. ಓಕೆ, 2011 ಮಾಡಲ್. ಇದಕ್ಕೆ ನಾವು ಹೇಳ್ತಾ ಇರೋ ಪ್ರೈಸ್ ಬಂದ್ಬಿಟ್ಟು 6,30,000 ಸರ್. 6,30,000. ಫೈನಲ್ ಒಂದು 6 lakhs ಮಾಡ್ಕೊಡ್ತೀವಿ. 6 lakhs ಗೆಲ್ಲ ಮಾಡ್ಕೊಡ್ತೀರಾ? ಓಕೆ, ನೋಡ್ತಾ ಇರ್ಬೋದು ಒಳ್ಳೊಳ್ಳೆ XUVಗಳು ಮತ್ತೆ SUVs ಎಲ್ಲ ನಿಮ್ಮ ಹತ್ರ ಒಂದು ಕಮ್ಮಿ ಪ್ರೈಸ್ ಗೆ ಇವ್ರ ಹತ್ರ ಸಿಗ್ತಾ ಇದೆ. ಸ್ಯಾಂಟಾ ಫೆನೇ ಒಂದು 3 ಗಾಡಿ ಇದೆ ಸರ್. ಓಕೆ, ಸ್ಯಾಂಟಾ ಫೆ ಲವರ್ಸ್ ಗೆ ಸ್ಯಾಂಟಾ ಫೆ ಹುಡುಕ್ತಾ ಇದ್ರೆ ಬರ್ಬೋದು. 3 ಗಾಡಿ ಟೆಸ್ಟ್ ಡ್ರೈವ್ ಮಾಡಿ ಯಾವ್ದು ಇಷ್ಟ ಆಗುತ್ತೋ ಫೈನಲ್ ಮಾಡ್ಕೊಡ್ತೀನಿ, ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀನಿ. ಅಂಡ್ ಇಲ್ಲಿ ಹಿಂದೆ ನೋಡ್ತಾ ಇರ್ಬೋದು ಅವ್ರ ಹತ್ರ ಪ್ರತಿ ಒಂದು ಕಾರ್ದು ಕಲೆಕ್ಷನ್ಸ್ ಇದೆ. ನಿಮ್ಗೆ ಯಾವ ಕಾರ್ ಬೇಕೋ ಆ ಕಾರ್ನ ಆ ಟೈಮ್ ಬೇಕಂದಾಗ ತಕ್ಕಂತ ತರ್ಸ್ಕೊಡೋಷ್ಟು ಅವ್ರ ಹತ್ರ ಸ್ಟಾಕ್ ಸಹ ಇದೆ ಅವ್ರ ಹತ್ರ, ಒಳ್ಳೊಳ್ಳೆ ಕಾರ್ಸ್. ನೆಕ್ಸ್ಟ್ ಬಂದ್ಬಿಟ್ಟು i10 ಆಟೋಮೆಟಿಕ್ ವೆಹಿಕಲ್ಸ್, 2 ವೆಹಿಕಲ್ಸ್ ಇದೆ. ಓಕೆ, ಒಂದು 2010 ಮಾಡಲ್, 12 ಮಾಡಲ್ ಇದೆ. ಓಕೆ, ಇದ್ರದ್ದೇನಿದೆ ಸರ್ ಪ್ರೈಸಿಂಗ್? ಸೊ ಇದು ಬಂದ್ಬಿಟ್ಟು ಫಸ್ಟ್ ಇದ್ರೆ ಬಿಡ್ತೀನಿ. 12 ಮಾಡಲ್ ಒಂದು 50,000 ಓಡಿದೆ. ಇದಕ್ಕೆ ನಾವು ಹೇಳ್ತಾ ಇರೋದು ಬಂದ್ಬಿಟ್ಟು 3,25,000 ಹೇಳ್ತಾ ಇದೀವಿ. ಓಕೆ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. 3,25,000. ಅಂಡ್ ಇನ್ನೊಂದು i20 ಇದೆ ಅದೇ ತರ, 2 ಸೇಮ್ ಒಂದೇ ಕಲರ್. ಸೊ ಇದ್ರದ್ದೇನಿದೆ ಸರ್ ಪ್ರೈಸ್? ಸೊ ಇದು ಬಂದ್ಬಿಟ್ಟು 2,75,000 ಹೇಳ್ತಾ ಇದೀವಿ ಸರ್. ಅಂಡ್ ಸೇಮ್ ಫೀಚರ್ಸ್ ಎಲ್ಲ ಎರಡರದ್ದು ಸೇಮ್ ಇದೆ? ಸೇಮ್ ಇರುತ್ತೆ. ಓಕೆ, 2 ಸ್ಪೋರ್ಟ್ಸ್ ವೇರಿಯಂಟ್. ಇದು 2010 ಮಾಡಲ್, ಅದು 12 ಮಾಡಲ್. ಓಕೆ, ಮಾಡಲ್ ಅಷ್ಟೇ ಡಿಫ್ರೆಂಟ್ ಆದ್ರೆ ಗಾಡಿ ಮಾತ್ರ ಎರಡು ಸೇಮ್, ಫೀಚರ್ ಸೇಮ್. ಒಳ್ಳೆ ಸ್ಟಾಕ್ ಕಂಡೀಷನ್ ಇದೆ, ಒಳ್ಳೆ ಎಕ್ಸ್ಟೀರಿಯರ್, ಒಳ್ಳೆ ಇಂಟೀರಿಯರ್. ಒಂದು ಕಾಂಪ್ಯಾಕ್ಟ್ ಸಿಟಿ ಓಡಾಡ್ಸೋದಕ್ಕೆ ಒಳ್ಳೆ ಮೈಲೇಜ್ ಇರೋ ಗಾಡಿ ಬೇಕು ಅಂತ ನೋಡ್ತಾ ಇದ್ರು ಅಂದ್ರೆ i10 ಮಾತ್ರ ಒಳ್ಳೆ ಚಾಯ್ಸ್ ಎಲ್ಲಾರ್ಗು. ನಾನ್ ಸಜೆಸ್ಟ್ ಮಾಡೋದು ಅಥವಾ ನಾನ್ ಪ್ರಿಫರ್ ಮಾಡೋದು ಅಂತ ಬಂತಂದ್ರೆ i10 ಪ್ರಿಫರ್ ಮಾಡ್ತೀನಿ. ಸಿಟಿ ಒಳಗೆ ಕಾಂಪ್ಯಾಕ್ಟ್ ಆಗಿ ಮೈಲೇಜ್ ಕೊಡೋಕ್ಕೋಸ್ಕರ ಗಾಡಿ ಆದ್ರೆ. ಸರ್ ನೆಕ್ಸ್ಟ್ ಯಾವ ಗಾಡಿ ಸರ್ ತೋರಿಸ್ತಾರೆ? ನೆಕ್ಸ್ಟ್ ಬಂದ್ಬಿಟ್ಟು ಫೋರ್ಡ್ ಫಿಗೋ ಸರ್. ಇದು EXI 2010 ಮಾಡಲ್ ಇದೆ. ಸೊ ಇದ್ರದ್ದು 2011 ಮಾಡಲ್ ಇದೇ ನೋಡಿದೆ ಸರ್ ಇದು? ಸೊ ಇದು ಬಂದ್ಬಿಟ್ಟು 87,000 ನೋಡಿದೆ. ಓಕೆ, ಸೊ ಇದ್ರದ್ದೇನ್ ಸರ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ? ಇದಕ್ಕೆ ಪ್ರೈಸ್ 2,25,000 ಹೇಳ್ತಾ ಇದೀವಿ ಸರ್. ಇದು 2,00,000 ವೆಹಿಕಲ್, ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ನೆಗೋಷಿಯಬಲ್ ಇದೆ. ಓಕೆ ಸರ್, ಯಾವ್ದು ಸರ್ ತೋರಿಸ್ತಾರೆ? ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಮಹೀಂದ್ರಾ ರೆಕ್ಸ್ಟಾನ್ ವೈಟ್ ಕಲರ್ ಅಲ್ಲಿ ಇದೆ, RX-7 ಆಟೋಮೆಟಿಕ್ ವಿತ್ ಸನ್ ರೂಫ್. 2014 ಮಾಡಲ್ ಸರ್. ಇದು 50,000 ನೋಡಿದೆ. ಓಕೆ, ಸೊ ಇದ್ರದ್ದೇನ್ ಸರ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ? ಇದಕ್ಕೆ ನಾವು ಕೋಟ್ ಮಾಡ್ತಾ ಇರೋದು 7,20,000 ಸರ್. ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್. ಕರ್ನಾಟಕ ಗಾಡಿ ಇದು, ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ಸಹ ಇದು. ಒಳ್ಳೆ ಅಂದ್ರೆ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ ಮಾತ್ರ. ಪೇಂಟ್ ಅಂದ್ರೆ ಒಂಚೂರು ಪ್ರಾಬ್ಲಮ್ ಇಲ್ಲ ಪೇಂಟ್ ಅಲ್ಲೇ ಅಥವಾ ಇಂಟೀರಿಯರ್ ವಿಷಯಕ್ಕೆ ಬಂದಾಯ್ತು. ಗಾಡಿ ಅಂದ್ರೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಸ್ಟಾಕ್ ಸಹ ಇದೆ ಗಾಡಿಗಳು. ಹೌದು, ಒಂದು ಫಾರ್ಚುನರ್ ಲೇಟೆಸ್ಟ್ ವೆಹಿಕಲ್, ನ್ಯೂ ಶೇಪ್ ನೋಡ್ತಾ ಇರ್ಬೋದು ಸರ್. ಇದ್ರದ್ದು ಹೇಳೋದಾದ್ರೆ ಸರ್, ಇದು ತುಂಬಾ ಹೊಸ ಮಾಡೆಲ್ ತರ ಕಾಣಿಸ್ತಾ ಇದೆ. ನಾವು ಹೊಸ ಮಾಡೆಲ್ ಸರ್. ಇದು 2021 ಮಾಡಲ್. ಓಕೆ, ಸಿಂಗಲ್ ಓನರ್, ಬರೀ 10,000 ಕಿಲೋಮೀಟರ್ ಓಡಿದೆ. ಓಕೆ ಸರ್, ಇದ್ರದ್ದು ಏನಿದೆ ಸರ್ ಪ್ರೈಸಿಂಗ್? ಇದು ಪ್ರೈಸಿಂಗ್ ಬಂದ್ಬಿಟ್ಟು 41 lakhs ಸರ್. ಇದು ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಇದೆ. ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕಮ್ಮಿ ಮಾಡ್ಕೊಡ್ತೀನಿ. ನೋಡ್ತಾ ಇರ್ಬೋದು 2021 ಮಾಡಲ್. ಇವಾಗ ಲಾಂಚ್ ಆಗಿರೋ ಗಾಡಿ ತರ ಇದೆ. ಲುಕ್ ಮಾತ್ರ ಹೊಸ ಲುಕ್ ತರ ಇದೆ. ಗಾಡಿನೂ ಅಷ್ಟೇ, ಎಲ್ಲೂ ಏನು ಪ್ರಾಬ್ಲಮ್ ಇಲ್ಲ, ಅಷ್ಟು ನೀಟಾಗಿದೆ ಗಾಡಿ. ಅಂಡ್ ಪ್ರೈಸ್ ನ 40 lakhs ಅಂತ ಇದಾರೆ. ನೆಗೋಷಿಯಬಲ್ ಇದೆ. ನೋಡ್ತಾ ಇರ್ಬೋದು
ಗಾಡಿ ಮಾತ್ರ ಸೂಪರ್ ಆಗಿದೆ. ಟೈರ್ಸ್ ಸಹ ಹೊಸದಿದೆ. ಗಾಡಿ ಸಿಗ್ಮಾ 4 ಅದು ಟಾಪ್ ಆಫ್ ದ ಲೈನ್ ಅಲ್ಲ ಸರ್ ಇದು? ಹೌದು. ನೋಡ್ತಾ ಇರ್ಬೋದು, ಸಕ್ಕದಾಗಿದೆ ಗಾಡಿ. ಸ್ಯಾಂಟಾ ಫೆ ಡೀಸೆಲ್ ವೆಹಿಕಲ್. ಓಕೆ, ಇದ್ರದ್ದು ಏನಿದೆ ಸರ್? ಸರ್ ಇದು ಬಂದ್ಬಿಟ್ಟು 2012 ಮಾಡಲು, ಸೆಕೆಂಡ್ ಓನರ್, 80,000 ಓಡಿದೆ. ಅಂಡ್ ಇದ್ರದ್ದು ಪ್ರೈಸಿಂಗ್ ಬಂತು ಅಂದ್ರೆ ಸರ್? ಪ್ರೈಸಿಂಗ್ ಬಂದ್ಬಿಟ್ಟು 7,95,000 ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಇದೆ. ಓಕೆ, ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಫುಲ್ ಸರ್ವಿಸ್ ಆಗಿದೆ. ಸೂಪರ್ ಆಗಿದೆ ಗಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಓಲ್ಡ್ ಬಲೆನೋ, ವರ್ಲ್ಡ್ ಶೇಪ್. ಓಕೆ, 2004 ಮಾಡಲು, ಸೆಕೆಂಡ್ ಓನರ್, 80,000 ಓಡಿದೆ. ಗಾಡಿ ಬಂದ್ಬಿಟ್ಟು ಸ್ಟಾಕ್ ಕಂಡೀಷನ್ ಅಲ್ಲಿ ಇದೆ ಸರ್. ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ತುಂಬಾ ಸ್ಟಾಕ್ ಕಂಡೀಷನ್ ಅಲ್ಲಿ ಇದೆ. ಏನು ಚೇಂಜ್ ಮಾಡ್ಸಿಲ್ಲ. ಗಾಡಿ ಹೇಗಿತ್ತು ಅವಾಗಿಂದ ಆಗ್ಲೇ ಹಂಗೆ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ. ಸರ್ ಇದ್ಯಾ ವೇರಿಯಂಟ್ ಸರ್ ಇದು? ಇದು VXI ಪೆಟ್ರೋಲ್ ವೇರಿಯಂಟ್. VXI ಟಾಪ್ ಆಫ್ ದ ಲೈನ್ ವೇರಿಯಂಟ್ ಇದು. ಅಂಡ್ ಇದ್ರದ್ದು ಏನಿದೆ ಸರ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಕೋಟಿಂಗ್ ಮಾಡ್ತಾರೆ 2,25,000 ಹೇಳ್ತಾ ಇದೀನಿ ಸರ್. ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಕಸ್ಟಮರ್ಸ್ ಬಂದ್ರೆ. ಗಾಡಿ ಮಾತ್ರ ಒರಿಜಿನಲ್ ಕಂಡೀಷನ್ ಅಲ್ಲಿ. ಸೊ ನೋಡೋದ್ರಲ್ಲ ವೀಕ್ಷಕರೇ, ಎಂತೆಂಥ ಕಾರ್ಗಳು, ಎಂತೆಂಥ ಮಾಡೆಲ್ಗಳು ಮತ್ತೆ ಎಂತೆಂಥ ಒಳ್ಳೊಳ್ಳೆ ಕ್ವಾಲಿಟಿ ಕಾರ್ಗಳು ನಿಮಗೆ ಇಲ್ಲಿ ಆಲ್ಫಾ ಮೋಟಾರ್ಸ್ ಸಿಗುತ್ತೆ ಅಂತ ಗೊತ್ತಾಯ್ತು. ಸೊ ಯಾರಾದ್ರೂ ಕಾರ್ ತಗೊಳ್ಳೋ ಪ್ಲಾನ್ ಅಲ್ಲಿ ಇದ್ರೆ ಅಥವಾ ಕಾರ್ನ ಪರ್ಚೇಸ್ ಮಾಡೋ ಪ್ಲಾನ್ ಅಲ್ಲಿ ಇದ್ರೆ ಅಂದ್ರೆ ನಿಮ್ಗೆ ಯಾವ ಪಾಯಿಂಟ್ ಬರಬೇಕು ಅಂತ ಗೊತ್ತಾಗಿರ್ಬೇಕು, ಆಲ್ಫಾ ಮೋಟೋ ವರ್ಲ್ಡ್ ಅಂತ. ಸೊ ಇನ್ಯಾಕೆ ತಡ, ಬೇಗ ಬಂದು ಕಾರ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವ್ರ ಹತ್ರ ಇರೋ ವೈಡ್ ಕಲೆಕ್ಷನ್ಸ್ ಆಫ್ ಕಾರ್ ಬಂದ್ಬಿಟ್ಟು ತುಂಬಾ ಬೇಗ ಸೇಲ್ ಔಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇಲ್ಲಿವರೆಗೂ ನೋಡಿದ್ದು ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಮುಂದಿನ ವಿಡಿಯೋ ಒಂದಿಗೆ ನಿಮ್ಮಂತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.